ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇ ದಿತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿ ವಕ್ತ್ರಂ ಭಜೆ ಧೂರ್ವೋಪಮಾಂ ತ್ರಿನೇತ್ರಾಂಚ ಶಂಖಚಕ್ರಸಮನ್ವಿತಾಂ ಶೂಲತರ್ಜನಸಂಯುಕ್ತಾಂ ಧ್ಯಾಯೇತ್ ದುರ್ಗಾಂ ಅಭೀಷ್ಟದಾಂ ಸತ್ಸಂಗಮಾನಸಸರೋವರಮಧ್ಯವರ್ತಿ ಕೃಷ್ಣಾಂಘ್ರಿಚಾರುಕಮಲಾರ್ಪಿತಚಿತ್ತವೃತ್ತಿಃ ಶಾಸ್ತ್ರಾದಿಮಂಜುಪದರಂಜಿತರಮ್ಯಸಂಸತ್ ಆಸ್ಮಾಕಹೃತ್ ಸರಸಿಜೇಸ್ತು ಸಮಧ್ವಹಂಸಃ ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ ಶ್ರೀರಾಘವೇಂದ್ರ ಸಕಲಪ್ರದಾತ ಸ್ವಪಾದಕಂಜದ್ವಯಭಕ್ತಿಮದ್ಭ್ಯಃ ಅಘಾದ್ರಿಸಂಭೇದನದೃಷ್ಟಿವಜ್ರಃ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ ಶ್ರೀಗುರುಭ್ಯೋ ನಮಃ ಕ್ಷೇಮ ಇತಿ ವಾಚಿ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ಯಾಮಂ ರವೀಂದ್ವಮಿತದೀಧಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದಧತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಂ ಅಮಿತಂ ಹನುಮನ್ಮುಖೇಶೋ ಸಂದರ್ಶಯಂತಂ ಅಜಿತಂ ಸ್ಮರತೋ ರೋಗೀರ್ಭಿಃ ಶ್ರೀಗುರುಭ್ಯೋ ನಮಃ ಕ್ಷೇಮ ಇತಿ ವಾಚಿ ಅಹಲ್ಯೆಯನ್ನು ತನ್ನ ದರ್ಶನದಿಂದ ರಾಮ ಉದ್ಧಾರ ಮಾಡಿದ. ಬೇರೆಯಾಗಿದ್ದಂತಹ ಗೌತಮರನ್ನು ಅಹಲ್ಯೆಯನ್ನು ಒಂದುಗೂಡಿಸುವ ಮೂಲಕ ಸಂಧಾತ, ಜೋಡಿಸುವವನು, ಎಲ್ಲರನ್ನು ಜೋಡಿಸುವವನು ನಾನೇ ಎಂಬ ಸಂದೇಶವನ್ನು ರಾಮ ಅಹಲ್ಯೆಯನ್ನು ಮತ್ತೆ ಗೌತಮರನ್ನು ಒಂದುಗೂಡಿಸುವ ಮೂಲಕ ಸೂಚಿಸಿದ. ಮುಂದೆ ಅಲ್ಲಿಂದ ಮಿಥಿಲಾ ಪಟ್ಟಣಕ್ಕೆ ರಾಮನನ್ನು ವಿಶ್ವಾಮಿತ್ರರು ಕರೆದುಕೊಂಡು ಹೋದರು. ವಿಶ್ವಾಮಿತ್ರರು ಮುಂದೆ, ರಾಮ ಹಿಂದೆ. ಏನಿದು? ದೊಡ್ಡವ ಯಾರು? ಲೌಕಿಕ ದೃಷ್ಟಿಯಿಂದ ಅಲ್ಲಿ ವಿಶ್ವಾಮಿತ್ರರು ಗುರುಗಳು, ರಾಮ ಶಿಷ್ಯ. ಅಧ್ಯಾತ್ಮ ದೃಷ್ಟಿಯಿಂದ ವಿಶ್ವಾಮಿತ್ರರಿಗೂ ಗೊತ್ತು ರಾಮ ಸಾಕ್ಷಾತ್ ನಾರಾಯಣ ಎಂಬುದು ವಿಶ್ವಾಮಿತ್ರರಿಗೂ ಗೊತ್ತು. ಆದರೂ ವಿಶ್ವಾಮಿತ್ರರು ಮುಂದೆ, ರಾಮ ಹಿಂದೆ. ಇದು ಸರಿಯಾ? ಗುರುಗಳು ಮುಂದೆ ಹೋಗಬೇಕು. ಲೌಕಿಕ ದೃಷ್ಟಿಯಿಂದ ಮಾತಾಡೋದು ಬೇಡ, ಅಧ್ಯಾತ್ಮ ದೃಷ್ಟಿಯಿಂದ ಮಾತಾಡುವ. ಅಧ್ಯಾತ್ಮ ದೃಷ್ಟಿಯಿಂದ ವಿಶ್ವಾಮಿತ್ರರಿಗೆ ಗೊತ್ತಿದ್ದವರು ಅವರು ಮುಂದೆ ಹೋಗಬೇಕು, ಅವರು ಹಿಂದೆ ಬರಬೇಕು ತಾನೆ. ರಾಮನನ್ನು ಮುಂದೆ ಬಿಡಬೇಕು ತಾನೆ? ಇಲ್ಲ, ತಾನೇ ಮುಂದೆ ಹೋದರು, ರಾಮನನ್ನು ಹಿಂದೆಯಿಂದ ಬಂದ. ಏನಿದರ ಸಂದೇಶ ಕೇಳಿದರೆ ಇಲ್ಲಿ ಒಂದು ಸಂದೇಶ. ಭಕ್ತರ ಹಿಂದೆ ನಾನು, ಮೊದಲು ನಾವು ಹೋಗುದು, ನಮ್ಮ ಹಿಂದೆ ದೇವರು ಬರ್ತಾನೆ. ಯಾಕೆ?
ನಮಗೆ ಹಿಂದಿಂದ ಯಾವುದೇ ರೀತಿಯಾದಂತಹ ಅಪಘಾತಗಳು ಅವಘಡಗಳು ಬಂದರೆ ಅದನ್ನು ತಡಿಲಿಕ್ಕೆ ದೇವರಿದ್ದಾನೆ. ಭಕ್ತರೇ, ನೀವು ಹೋಗಿ, ನಿಮ್ಮ ಹಿಂದೆ ನಾನಿರ್ತೇನೆ, ನಿಮ್ಮನ್ನು ಹಿಂದಿನ ಎಲ್ಲ ಕಡೆಯಿಂದ ನಾನು ನಿಮ್ಮನ್ನು ಕಾಪಾಡ್ತೇನೆ. ಯಾಕಂದರೆ ಹಿಂದೆಯಿಂದ ಬರುವವನಿಗೆ ಮುಂದೆಯಿಂದ ಏನಾದರೂ ಅವಘಡಗಳು ಸಂಭವಿಸೋದು ಗೊತ್ತಾಗ್ತದೆ. ನಾವು ಮುಂದೆ ಹೋದರೆ ನಮಗೆ ಮುಂದಿಂದ ಬರುವ ಅವಘಡಗಳು ಗೊತ್ತಾಗ್ಬೋದು, ಹಿಂದಿಂದ ಬರುವ ಅವಘಡಗಳು ಗೊತ್ತಾಗೋದಿಲ್ಲ ತಾನೆ. ಮುಂದಿಂದ ಯಾವುದು ಅಪಘಾತಗಳು ಅದು ಗೊತ್ತಾಗ್ಬೋದು, ಹಿಂದಿಂದ ಬಂದು ನಮಗೆ ಗೊತ್ತಾಗಲ್ಲ. ಈ ಸಂದೇಶವನ್ನು ತೋರಿಸಲಿಕ್ಕೋಸ್ಕರ ರಾಮ ಏನು ಮಾಡಿದ ಕೇಳಿದ್ರೆ, ವಿಶ್ವಾಮಿತ್ರನು ಮುಂದೆ ಕಳಿಸಿದ, ಅವನು ಹಿಂದೆ ಬಂದ. ಪರಿಣಾಮ ನಮಗೆಲ್ಲ ಒಂದು ಸಂದೇಶ ಕೊಡ್ತಾ ಇದ್ದಾನೆ ದೇವರು, ನೀವು ಹೋಗಿ, ನಿಮ್ಮ ಹಿಂದೆ ನಾನಿರ್ತೇನೆ, ನಿಮ್ಮ ಹಿಂದೆ ಇದ್ದು ನಿಮ್ಮನ್ನು ನಾನು ಕಾಪಾಡ್ತೇನೆ. ದೇವರ ಎಚ್ಚರ ಇಲ್ಲದಿದ್ದರೆ ನಮಗೆ ಸಮಸ್ಯೆ. ದೇವರಿದ್ದಾರೆ ಎಂಬ ಒಂದು ಗ್ಯಾರಂಟಿ ಇದ್ದರೆ ದೇವರು ನಮ್ಮ ಹಿಂದೆ ನಿಂತು ಎಲ್ಲ ಪ್ರತಿ ಸೆಕೆಂಡಿಗೂ ದೇವರು ನಮ್ಮನ್ನು ಕಾಪಿಡ್ತಾನೆ ಎಂಬುದನ್ನು ವಿಶ್ವಾಮಿತ್ರರನ್ನು ಮುಂದೆ ಕಳಿಸುವ ಮೂಲಕ ರಾಮಚಂದ್ರ ತೋರಿಸಿದ. ಮಿಥಿಲಾ ಪಟ್ಟಣಕ್ಕೆ ಹೋದರು. ಜನಕ ಮಹಾರಾಜನಿಗೆ ತುಂಬ ಖುಷಿಯಾಯ್ತಂತೆ ರಾಮಚಂದ್ರನನ್ನು ನೋಡಿ. ನಾನು ನಿನ್ನೆ ಹೇಳಿದಂತೆ ರಾಮ ಆನಂದ ಸ್ವರೂಪಿ. ರಾಮ ಹೇಳಿದರೆ, ಚಂದ್ರ ಹೇಳಿದರೆ ಇನ್ನೊಬ್ಬರಿಗೆ ಸುಖವನ್ನು ಕೊಡುವವ. ರಾಮಚಂದ್ರನ ನೋಡಿದ್ದೇ ತಡ ಜನಕ ಮಹಾರಾಜನಿಗೆ ತುಂಬ ಖುಷಿಯಾಯ್ತಂತೆ. ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋಗುವಾಗ, ನಮಗೆ ಗೊತ್ತಿಲ್ಲದ ಊರಿಗೆ ಹೋಗುವಾಗ, ಅಲ್ಲಿಯ ವ್ಯಕ್ತಿಗಳು ನಮ್ಮನ್ನು ನೋಡಿ ಖುಷಿ ಪಡಬೇಕಂತ ನಮಗೆ ಆಸೆ ಇರ್ತದೆ. ಆ ವ್ಯಕ್ತಿಯ ಪರಿಚಯ ಇರುವುದಿಲ್ಲ, ಆದರೆ ಆ ವ್ಯಕ್ತಿಗಳು ನಮ್ಮನ್ನು ಸ್ವಾಗತಿಸಬೇಕಂತ ನಮಗೆ ಆಸೆ ಇರ್ತದೆ. ಶ್ರೀ ರಾಮಚಂದ್ರಾಯ ನಮಃ ಶ್ರೀ, ಶ್ರೀರಾಮಚಂದ್ರಾಯ ನಮಃ ಶ್ರೀ ಅಂತ ಹೇಳ್ತಾ ಹೋಗೋದು. ರಾಮ ಏನು ಮಾಡ್ತಾನೆ, ಅವ ಸುಖ ಸ್ವರೂಪಿ. ನಾವು ಹೋದ ಪ್ರದೇಶದಲ್ಲಿ ನಮ್ಮನ್ನು ನೋಡಿ ಆ ವ್ಯಕ್ತಿ ಖುಷಿ ಪಡ್ತಾನೆ. ಕೆಲವೊಮ್ಮೆ ಹಾಗೆ ಅಲ್ವಾ, ಏನು ಮುಖ ಮಾರೆ, ನೋಡಿದರೆ ಖುಷಿ ಆಗ್ತದೆ ಅಂತ ಕೆಲವರ ಮುಖವನ್ನು ನೋಡಿದ ತಕ್ಷಣ ನಾವು ಹೇಳ್ತೇವೆ, ಏನು ಮುಖ ಮಾರ, ಮುಖ ನೋಡಿ ಎಂಥ ತೇಜಸ್ಸು ಮಾರೆ ಮುಖದಲ್ಲಿ. ಆ ಮುಖ ನೋಡಿದ ತಕ್ಷಣ ಇನ್ನೊಬ್ಬರಿಗೆ ಖುಷಿ ಕೊಡ್ತದಲ್ವ, ಅದು ಕೊಡುವುದು ಯಾರು? ಇವ ಅಂದ್ಕೊಳ್ತಾನೆ ನಾನೇ ಬಿಳಿ ಇರುವುದರಿಂದ ಇನ್ನೊಬ್ಬನಿಗೆ ಖುಷಿ ಬಿಳಿ ಇದ್ದವ್ರನ್ನ ಕಂಡ್ರೆ ಎಲ್ಲರಿಗೂ ಖುಷಿ. ಯಾಕಂದರೆ ಅಮೇರಿಕಾದವ್ರನ್ನ ಕಂಡ್ರೆ ಎಲ್ಲರಿಗೂ ಖುಷಿ ಆಗಬೇಕು. ಹಾಗಾದರೆ ಬಿಳಿ ಇದ್ದ ತಕ್ಷಣ ಕಂಡ್ರೆ ಖುಷಿ ಆಗೋದಲ್ಲ, ಅದು ಆ ತೇಜಸ್ಸು. ಬಿಳಿ ಇದ್ದ ತಕ್ಷಣ ಕೆಲವರು ಇದ್ದ ಮೇಕಪ್ಪನ್ನೆಲ್ಲ ಹಾಕೊಂಡು ಬರ್ತಾರೆ, ನೋಡುವ ಖುಷಿ. ಅದು ಮೇಕಪ್ ತೆಗೆದವರು ನೋಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಮತ್ತು ಅದರಿಂದ ಅವರ ಇದು ಹೊರಗಿನ ಪ್ರದೇಶವನ್ನು, ಹೊರಗಿನ ಆಂತರ್ಯವನ್ನು ನೋಡಿ ಖುಷಿ ಪಡುವುದಲ್ಲ, ಅದನ್ನು ತೇಜಸ್ಸಿರ್ತದೆ ಮುಖದಲ್ಲಿ. ಆದ್ದರಿಂದ ಚಂದಯತಿ, ಇನ್ನೊಬ್ಬರಿಗೆ ಖುಷಿ ಕೊಡ್ತಾನೆ. ನಾವು ಹೋದ ಪ್ರದೇಶದಲ್ಲಿ ನಮ್ಮನ್ನು ನೋಡಿ ಇನ್ನೊಬ್ಬರಿಗೆ ಖುಷಿ ಸಿಗ್ತದೆ. ಪ್ರಾಯ ಮದುವೆ ಆಗುವುದಿಲ್ಲ ಭಾರಿ ನೋಡಿದ ಹುಡುಗಿಯೆಲ್ಲ ನನ್ನ ಹುಡುಗನನ್ನು ಬೇಡ ಹೇಳು. ಇವ ನೋಡ್ಲಿಕ್ಕೆ ಚಂದ ಇರ್ತಾನೆ, ಆದರೂ ಹುಡುಗಿಗೆ ಇಷ್ಟ ಆಗೋದಿಲ್ಲ ಇವ, ಅಥವಾ ಹುಡುಗನಿಗೆ ಆ ಹುಡುಗಿಯನ್ನು ಕಂಡ್ರೆ ಇಷ್ಟ ಆಗೋದಿಲ್ಲ. ಎಷ್ಟು ಸಂಬಂಧಗಳು ಬಂದರೂ ಹೋಗುದು. ಶ್ರೀರಾಮಚಂದ್ರಾಯ ನಮಃ ಶ್ರೀ, ಶ್ರೀರಾಮಚಂದ್ರಾಯ ನಮಃ ಶ್ರೀ. ರಾಮ ಆನಂದ ಸ್ವರೂಪಿಯಾದವನು, ಚಂದ್ರ ಚಂದಯತಿ. ಅದ ಹುಡುಗನ ಮುಖವನ್ನು ನೋಡಿ ಹುಡುಗಿಯೇ ಖುಷಿ ಆಗ್ತದೆ, ಹುಡುಗಿಯ ಮುಖವನ್ನು ಹುಡುಗನಿಗೆ ಖುಷಿ ಆಗ್ತದೆ, ಆ ಮನೆಯವರಿಗೆಲ್ಲ ಆ ಮುಖವನ್ನು ನೋಡಿದ ತಕ್ಷಣ ಖುಷಿ ಆಗ್ತದೆ. ಪರಿಣಾಮ ಬೇಗ ಲಗ್ನ ಆಗ್ತದೆ. ಯಾರ್ಯಾರಿಗೂ ಮಣೆ ಹಾಕಿ ಯಾರ್ಯಾರಿಗೂ ಲಕ್ಷಗಟ್ಟಲೆ ಕೊಟ್ಟು ಖರ್ಚು ಮಾಡುವುದಕ್ಕಿಂತ ದೇವರ ನಾಮವನ್ನು ಹೇಳಿದರೆ ಸಾಕು. ಈ ರೀತಿಯಾಗಿ ಎಲ್ಲ ಕೇವಲ ಜನಕ ಮಹಾರಾಜನಿಗೆ ಖುಷಿಯಾದದ್ದಲ್ಲ. ಪಪುರ್ನಿತಾಂತಂ ಸರಸಾಕ್ಷಿ ಭೃಂಗೈ ವರಾನನಾಬ್ಜಂ ಪುರುಷೋತ್ತಮಸ್ಯ ವಿದೇಹ ನಾರಿ ನರವರಿಯ ಸಂಘ ಯಥಾ ಮಹಾಪೌರುಷಿಕಾಸ್ತದಂಘ್ರಿಂ. ಎಲ್ಲರೂ ರಾಮಚಂದ್ರನ ಮುಖವನ್ನು ನೋಡಿ, ಜನಕ ಮಹಾರಾಜಲ್ಲ, ಎಲ್ಲರೂ ಕೂಡ ಇಡೀ ಮಿಥಿಲಾ ಪಟ್ಟಣದ ಜನರು ಎಲ್ಲರೂ ಕೂಡ ತುಂಬ ಖುಷಿ ಪಟ್ಟರಂತೆ. ಮೋಕ್ಷದಲ್ಲಿ ಯಾವ ಸುಖ ಸಿಗ್ತದೆ ನಮಗೆ, ಅಂತಹ ಸುಖ ರಾಮಚಂದ್ರನ ಮುಖವನ್ನು ನೋಡಿ ಖುಷಿ ಪಟ್ಟರಂತೆ. ಅವರು ಅತ್ಯಂತವಾಗಿ ಅದನ್ನು ಕುಡಿದ್ರಂತೆ. ಅತ್ಯಂತವಾಗಿ ಆ ರಾಮನ ಮುಖವನ್ನು, ರಾಮನ ಮುಖದ ಸೌಂದರ್ಯವನ್ನು ಕುಡಿದ್ರಂತೆ. ಈ ರೀತಿಯಾಗಿ ಕುಡಿದಾಗ ಮುಂದೆ ವಿಶ್ವಾಮಿತ್ರರು ರಾಮಚಂದ್ರ
ಜನಕ ಮಹಾರಾಜನ ಆಸ್ಥಾನಕ್ಕೆ ಬಂದರು. ಬಂದಾಗ ಜನಕ ಮಹಾರಾಜ ರಾಮನ ಕಾಲನ್ನು ತೊಳೆದ, ರಾಮನ ಪಾದ ಪ್ರಕ್ಷಾಲನೆಯನ್ನು ಮಾಡಿದ. ಪಾದ ಪ್ರಕ್ಷಾಲನೆಯನ್ನು ಮಾಡಿ ಮುಂದೆ ವಿಶ್ವಾಮಿತ್ರರಿಗೂ ಕೂಡ ಗೌರವವನ್ನು ಕೊಟ್ಟ. ಋತ್ವಿಜೋಪಿ ಮಹಾತ್ಮಾನ ಸ್ವರ್ಗಮಾದಾಯ ಸತ್ವರಂ ವಿಶ್ವಾಮಿತ್ರಾಯ ಧರ್ಮೇಣ ದದುರ್ಮಂತ್ರ ಪುರಸ್ಕೃತಂ. ಇಬ್ಬರಿಗೂ ಕೂಡ ಮೊದಲಿಗೆ ರಾಮನಿಗೆ ಮಾಡಿದ, ನಂತರ ವಿಶ್ವಾಮಿತ್ರರಿಗೆ ಮಾಡಿದ. ಏನು ಇದರ ಸಾರ ಅಧ್ಯಾತ್ಮ ಸಂದೇಶ ಕೇಳಿದರೆ, ತಾರತಮ್ಯಕ್ಕೆ ಅನುಗುಣವಾಗಿ ಸತ್ಕಾರವನ್ನು ಮಾಡಬೇಕು. ರಾಮಚಂದ್ರ ದೊಡ್ಡವ, ವಿಶ್ವಾಮಿತ್ರರು ಲೌಕಿಕ ದೃಷ್ಟಿಯಿಂದ ವಿಶ್ವಾಮಿತ್ರರು ದೊಡ್ಡವರಾಗಿರಬಹುದು. ಅಧ್ಯಾತ್ಮ ದೃಷ್ಟಿಯಿಂದ ದೊಡ್ಡವರು ಯಾರು ಕೇಳಿದರೆ ರಾಮನೇ ದೊಡ್ಡವ, ರಾಮನಾರಾಯಣ. ವಿಶ್ವಾಮಿತ್ರರು ಒಬ್ಬರು ಋಷಿಗಳು. ಜನಕ ಮಹಾರಾಜನಿಗೆ ಗೊತ್ತು. ಜನಕ ಮಹಾರಾಜ ಮೊದಲು ಯಾರಿಗೆ ಸತ್ಕಾರ ಮಾಡಿದ ಕೇಳಿದರೆ ರಾಮನ ಕಾಲನ್ನು ತೊಳೆದ, ಅನಂತರ ವಿಶ್ವಾಮಿತ್ರರ ಕಾಲನ್ನು ತೊಳೆದ. ಯಾವುದೇ ಒಂದು ಪೂಜಾದಿಗಳನ್ನು ಮಾಡುವಾಗ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ತಾರತಮ್ಯಕ್ಕೆ ಅನುಗುಣವಾಗಿ ಪೂಜೆಯನ್ನು ಮಾಡಬೇಕು ಎಂಬ ಸಂದೇಶವನ್ನು ನೀಡುತ್ತಾ ಇದ್ದಾನೆ. ಒಟ್ಟಾರೆ ಪೂಜೆ ಮಾಡುವುದಲ್ಲ, ಯಾರಿಗೂ ಮೊದಲಾಗ್ಬೋದು, ತೊಂದರೆ ಇಲ್ಲ. ಹಾಗಾಗುವುದಿಲ್ಲ. ದೊಡ್ಡವರಿಗೆ ಮೊದಲು, ನಂತರ ಚಿಕ್ಕವರಿಗೆ, ಈ ರೀತಿಯಾಗಿಯೇ ಪೂಜೆಯನ್ನು ಮಾಡಬೇಕೆಂಬ ಸಂದೇಶವನ್ನು ರಾಮನ ಕಾಲನ್ನು ಮೊದಲು ತೊಳೆಯುವ ಮೂಲಕ ಜನಕ ಮಹಾರಾಜ ನಿಮಗೆಲ್ಲ ತಿಳಿಸಿಕೊಟ್ಟ. ಮುಂದೆ ಅಂತಹ ರಾಮ ಚೆನ್ನಾಗಿ ಹೇಗೆ ಪೂಜೆ ಮಾಡಿದ ಕೇಳಿದೆ, ಒಟ್ಟಾರೆ ಪೂಜೆ ಮಾಡಲಿಲ್ಲ. ತದಾ ವಿದೇಹ ಪ್ರತಿಲಭ್ಯ ರಾಮಂ ಸಹಸ್ರ ನೇತ್ರಾವರಜಂ ಗವಿಷ್ಟಂ ಸಮರ್ಚಯಾಮಾಸ ಸಹಾನುಜಂ ತಂ ಋಷಿಂಚ ಸಾಕ್ಷಾತ್ ಜ್ವಲನ ಪ್ರಕಾಶಂ. ಸಮರ್ಚಯಾಮಾಸ, ಭಕ್ತಿ ಚೆನ್ನಾಗಿ ಸಮ್ಯಕ್ ರಾಮಚಂದ್ರನನ್ನು, ಅವನ ಬಗ್ಗೆ ಪೂರ್ತಿಯಾಗಿ ಅಲ್ಲದು, ಸ್ವಲ್ಪ ಮಟ್ಟಿಗೆ ಎಲ್ಲರಕ್ಕಿಂತಲೂ ದೊಡ್ಡವ, ಗುಣಪೂರ್ಣನಾದವ, ದೋಷರಹಿತ ಎಂಬ ಆ ವಿಶೇಷ ಅನುಸಂಧಾನದೊಂದಿಗೆ ಆ ಜನಕ ಮಹಾರಾಜ ರಾಮಚಂದ್ರನನ್ನು ಪೂಜಿಸಿ ಮುಂದೆ ಅಂತಹ ಜನಕ ಮಹಾರಾಜನ ಹತ್ರ ವಿಶ್ವಾಮಿತ್ರರು ಒಂದು ಮಾತನ್ನು ಆಡಿದರು. ನೋಡು ಜನಕ ಮಹಾರಾಜ, ನಾನು ರಾಮನನ್ನು ಕರ್ಕೊಂಡು ಬಂದಿದ್ದೇನೆ, ನೀನು ಕೂಡಲೇ ಕುರುಶ್ವಜಾಮಾತರಂ ಏನಂ ಆಶು ಇತಿ, ಬೇಗ ಇವನನ್ನು ಅಳಿಯನನ್ನಾಗಿ ಮಾಡಿಕೋ ಅಂತ ಹೇಳ್ತಾನೆ ವಿಶ್ವಾಮಿತ್ರರು. ಆಗ ಜನಕ ಮಹಾರಾಜ, ಸರಿ, ನಾನು ನೀವು ಹೇಳಿದ್ದಕ್ಕೆ ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಸರಿ ಒಪ್ತೇನೆ. ಆದರೂ ನನ್ನ ಮಗಳ ವಿಷಯದಲ್ಲಿ ನಾನು ಮೊದಲು ಇನ್ನೊಂದು ಪ್ರತಿಜ್ಞೆ ಮಾಡಿದ್ದೆ. ಶೃಣುಷ್ವಮೇತಾಪಿ ಯಥಾ ಪ್ರತಿಜ್ಞಾ, ನಾನೊಂದು ಹಿಂದೆ ಒಂದು ಪ್ರತಿಜ್ಞೆ ಮಾಡಿದ್ದೇನೆ, ಆ ಪ್ರತಿಜ್ಞೆಯನ್ನು ಕೇಳಿ. ನನಗೆ ರುದ್ರದೇವರು ಪಿನಾಕ ಎಂಬ ಧನುಸ್ಸನ್ನು ಕೊಟ್ಟಿದ್ದರು. ಆ ಪಿನಾಕ ಎಂಬ ಧನುಸ್ಸನ್ನು ಯಾರಿಗೂ ಕೂಡ ಎತ್ತಲಿಕ್ಕಾಗುವುದಿಲ್ಲ. ಈ ಪಿನಾಕ ಎಂಬ ಧನುಸ್ಸನ್ನು ಯಾರು ಎತ್ತುತ್ತಾರೆ ಅವರಿಗೆ ನನ್ನ ಮಗಳನ್ನು ನಾನು ಕೊಡ್ತೇನೆ ಎಂಬುದಾಗಿ ಹಿಂದೆ ಒಂದು ಪ್ರತಿಜ್ಞೆ ಮಾಡಿದ್ದೆ. ಆದ್ದರಿಂದ ಅಂತಹ ಪ್ರತಿಜ್ಞೆಯನ್ನು ಈ ರಾಮಚಂದ್ರ ನೆರವೇರಿಸಿದ ಎಂದಾದರೆ ನನ್ನ ಮಗಳನ್ನು ಕೊಡಲಿಕ್ಕೆ ಏನು ಅಭ್ಯಂತರ ಇಲ್ಲ. ರಾಮಚಂದ್ರ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲಿ, ಬೇಗನೆ ನೆರವೇರಿಸಲಿ. ತುಂಬ ಜನ ಬಂದು ಹೋಗಿದ್ದಾರೆ, ತುಂಬ ಜನ ಬಂದು ಹೋದರೂ ಕೂಡ ನನ್ನ ಯಾರಿಗೂ ಕೂಡ ಈ ಪಿನಾಕ ಎಂಬ ಧನುಸ್ಸನ್ನು ಎತ್ತಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಕೂಡಲೇ ತತ್ಕ್ಷಣ ಈ ರಾಮಚಂದ್ರ ಈ ಪಿನಾಕ ಎಂಬ ಧನುಸ್ಸನ್ನು ಎತ್ತಲಿ, ನಾನು ಕೂಡಲೇ ನನ್ನ ಮಗಳನ್ನು ಇವನಿಗೆ ಕೊಟ್ಟು ಧಾರೆ ಎರಿತೇನೆ ಅಂದ ಜನಕ ಮಹಾರಾಜ.
ವಿಶ್ವಾಮಿತ್ರರು ಆಯಿತು ಅಂದರು. ರಾಮ, ಪಿನಾಕ ಎಂಬ ಧನುಸ್ಸನ್ನು ಎತ್ತುತ್ತೀಯಾ ಅಂತ ಕೇಳಿದರು. ರಾಮಚಂದ್ರ ಆಯಿತು ಅಂದ. ಹಾಗಾದರೆ ತರಿಸಿ ಅಂದರು ವಿಶ್ವಾಮಿತ್ರರು. ಆದರೆ ಅದನ್ನು ತರಿಸ್ಲಿಕ್ಕೆ ಎಷ್ಟು ಜನ ಕೇಳಿದ್ರೆ ಒಬ್ರಿಬ್ರಿಂದ ತರಲಿಕ್ಕಾಗಲ್ಲ. ರಥದಿಂದ ತಂದ್ರಂತೆ ಕಷ್ಟಪಟ್ಟು. ಅದು ಕೂಡ ರುದ್ರದೇವರ ಅನುಗ್ರಹದಿಂದ, ಇಲ್ಲದೆ ತರಲಿಕ್ಕಾಗುವುದಿಲ್ಲ. ಕಷ್ಟಪಟ್ಟು ರಥದಿಂದ ಆ ಪಿನಾಕ ಎಂಬ ಧನುಸ್ಸನ್ನು ತಂದು ರಾಮಚಂದ್ರನ ಹತ್ತಿರ ಇಟ್ಟರು. ರಾಮಚಂದ್ರ ಅದನ್ನು ನೋಡಿದ ಕ್ಷಣ ರಾಮಚಂದ್ರ ಅದನ್ನು ಎತ್ತಲಿಕ್ಕೆ ಹೊರಟ. ಹೇಗೆ ನೆಗನಗಾಡ್ತಾ ಆ ಧನುಸ್ಸನ್ನು ಎತ್ತಿದ. ಹೀಗೆ ಸಲೀಲಂ ಉದ್ಧೃತ್ಯ ಹಸನ್ನ ಪೂರಯತ್. ನೆಗಾಡು ಎಲ್ಲರೂ 100 ಜನಕ್ಕೂ ಕೂಡ ಕಷ್ಟಪಟ್ಟು ಎಳ್ಕೊಂಡು ಬರ್ತಾ ಇದ್ರು ಆ ಧನುಸ್ಸನ್ನು. ರಾಮಚಂದ್ರ ಒಬ್ಬನೇ ಅದನ್ನು ನೆಗಾಡ್ತಾ ಆ ಧನುಸ್ಸನ್ನು ಎತ್ತಿದಂತೆ. ಸಲೀಲಂ ಉದ್ಧೃತ್ಯ ಹಸನ್ನ ಪೂರಯತ್. ನೆಗಾಡ್ತಾನೆ ಆ ಧನುಸ್ಸನ್ನು ಎತ್ತಿದ ಕ್ಷಣ ಅದಕ್ಕೆ ಹೆದೆ ಏರಿಸಬೇಕೀಗ. ಹೆದೆ ಏರಿಸುವಾಗ ರಾಮ ಅದನ್ನು ಹೆದೆ ಏರಿಸಲಿಕ್ಕೆ ಹೋಗುವಾಗ ಆ ಧನುಸ್ಸು ತುಂಡಾಯಿತು. ಧನುಸ್ಸು ಇದ್ದಕ್ಕಿದ್ದಂತೆ ತುಂಡಾಗಿ ಹೋಯಿತು. ಯಥೇಕ್ಷದುಂಡುಂ ಶತಮನ್ಯು ಕುಂಜರ. ಈ ಆನೆಗೆ ನೀವು ಕಬ್ಬಿನ ಕೋಲನ್ನು ಕೊಟ್ಟರೆ ಅದಕ್ಕೆ ತುಂಡು ಮಾಡಲಿಕ್ಕೆ ಎಷ್ಟೇ ಗಟ್ಟಿಯ ಕಬ್ಬಿನ ಕೋಲನ್ನು ಕೊಡಿ, ಅದಕ್ಕೆ ತುಂಡು ಮಾಡಲಿಕ್ಕೆ ಏನಾದರೂ ಕಷ್ಟ ಉಂಟಾ? ಆರಾಮಾಗಿ ಆ ಕಬ್ಬಿನ ಕೋಲನ್ನು ಹೇಗೆ ತುಂಡಾಗ್ತದೋ ಅದೇ ರೀತಿಯಾಗಿ ರಾಮ ಹೆದೆ ಏರಿಸುವಾಗ ಇದ್ದಕ್ಕಿದ್ದಂತೆ ಅದು ತುಂಡಾಗಿ ಹೋಯಿತು. ಇನ್ನು ಹೆದೆ ಏರಿಸಬೇಕಷ್ಟೆ. ಹೆದೆ ಏರಿಸುವಾಗನೇ ಅದು ತುಂಡಾಯಿತು. ಎಲ್ಲರೂ ಅಲ್ಲಿದ್ದವ್ರು ನೋಡಿತು. ಅಷ್ಟೊತ್ತಿಗೆ ಸೀತೆ ಬಂದು. ಹೇಗೆ ಬಂದಳು ಸೀತೆ? ಒಂದು ಮಾಲೆಯನ್ನು ಹಿಡ್ಕೊಂಡು ಬಂದಳು. ಅಥೋಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ ಉಪೇತ್ಯ ಮಂದಂ ಲಲಿತೈ ಪದೈಸ್ತಾಂ ತದಂಸ ಆಸಜ್ಜ ಚ ಪಾರ್ಶ್ವತೋ ಭವತ್. ಒಂದು ಮಾಲೆಯನ್ನು ಹಿಡ್ಕೊಂಡು ಬಂದ್ಲಂತೆ. ಎಂತಹ ಮಾಲೆ? ಅಮ್ಲಾನ ಪದ್ಮ, ಬಾಡದಂತಹ ಮಾಲೆಯನ್ನು ಹಿಡ್ಕೊಂಡು ದೇವರ ಹತ್ತಿರ ಬಂದರು. ಬಾಡದಂತಹ ಮಾಲೆ. ದೇವರಿಗೆ ಹೂವನ್ನು ಕೊಡುವಾಗ ಎಂಥ ಹೂವನ್ನು ಕೊಡಬೇಕು ಎಂಬುದನ್ನು ಲಕ್ಷ್ಮೀದೇವಿಯ ಅವತಾರ ಭೂತಳಾದಂತಹ ಸೀತಾದೇವಿ ತೋರಿಸ್ತಾ ಇದ್ದಾಳೆ. ಅಮ್ಲಾನ ಪದ್ಮ, ಬಾಡದಂತಹ ಮಾಲೆ. ದೇವರಿಗೆ ಹೂವನ್ನು ಕೊಡುವಾಗ ಬಾಡಿದ ಪುಷ್ಪವನ್ನು ದೇವರ ಮೈಗೆ ಹೆದೆ ಏರಿಸುವುದು ಅಲ್ಲ, ಬಾಡಿದ ಪುಷ್ಪವನ್ನು ದೇವರಿಗೆ ಹಾಕುವುದು ಅಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ. ಪತ್ರವನ್ನಾಗಲಿ, ಪುಷ್ಪವನ್ನಾಗಲಿ, ಫಲವನ್ನಾಗಲಿ, ನೀರನ್ನಾಗಲಿ, ಯಾವುದನ್ನಾಗಲಿ ಭಕ್ತಿಯಿಂದ ನೀವು ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಆದರೆ ಭಕ್ತಿಯಿಂದ ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತೇನೆ ಹೇಳಿದರೆ ಯಾವುದು ಕೊಡ್ಬೋದು? ಇನ್ನು ಭಕ್ತಿಯಿಂದ ಏನು ಕೊಟ್ಟರು ದೇವರು ಸ್ವೀಕಾರ ಮಾಡ್ತಾನೆ ಅಂತ. ಆದರೆ ಯಾವುದನ್ನು ಬೇಕಾದರೂ ಕೊಡ್ಬೋದಾ ಕೇಳಿದೆ? ಹೇಳ್ತಾರೆ ಅಲ್ಲಿ, ನ ಅವಿಹಿತ ಪತ್ರಾದಿ. ಯಾವುದು ವಿಹಿತ ಅಲ್ಲವೋ, ದೇವರಿಗೆ ಯಾವುದು ವಿಹಿತ ಅಲ್ಲ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ, ಅದನ್ನು ಭಕ್ತಿಯಿಂದ ಕೊಟ್ಟರೂ ಕೂಡ ದೇವರು ಸ್ವೀಕಾರ ಮಾಡಲ್ಲ. ದಾಸವಾಳ ಪುಷ್ಪ ಎಲ್ಲ ಕೆಲವು ಪುಷ್ಪಗಳುಂಟು, ಅದನ್ನು ನಾವು ದೇವರಿಗೆ ಅದು ಅವಿಹಿತ ಪತ್ರಾದಿ, ಅದನ್ನು ದೇವರಿಗೆ ಹಾಕಲಿಕ್ಕಿಲ್ಲ ಅಂತ ಉಂಟು. ಆದ್ದರಿಂದ ಅದು ನೀವು ಭಕ್ತಿಯಿಂದ ಕೊಟ್ಟರೂ ಕೂಡ ದೇವರದನ್ನು ಸ್ವೀಕಾರ ಮಾಡುತ್ತಿಲ್ಲ. ಯಾವ ಪತ್ರವನ್ನು ದೇವರಿಗೆ ಅರ್ಪಿಸಬಾರ್ದಂತ ಶಾಸ್ತ್ರ ಪಟ್ಟಿ ಮಾಡಿದೆ, ಅದನ್ನು ನೀವು ಭಕ್ತಿಯಿಂದ ಕೊಟ್ಟರೂ ಕೂಡ ದೇವರದನ್ನು ಸ್ವೀಕಾರ ಮಾಡುವುದಿಲ್ಲ.
ಆದ್ದರಿಂದ ಅದರಲ್ಲಿ ಬಾಡಿದ ಪುಷ್ಪವೂ ಕೂಡ, ಬಾಡಿದ ಪುಷ್ಪವನ್ನು ದೇವರಿಗೆ ಹಾಕೋದಲ್ಲ. ಒಂದೇ ದಿವಸ ತುಂಬ ಹೂ ಕೊಯ್ಯುವುದು, ಅದನ್ನು ಫ್ರಿಜ್ಜಲ್ಲಿ ಇಡೋದು, ಮತ್ತು 5-6 ದಿವಸಕ್ಕೆ ಅದೇ ದಿವಸ ಪುರ್ಸೋತಿಲ್ಲ ಕೊಯ್ಲಿಕ್ಕೆ ಮಾರ್ರೆ ಅಂತ 5-6 ದಿವಸ ಕೊಯ್ದು ಅದನ್ನೇ ಫ್ರಿಜ್ಜಲ್ಲಿ ಇಡೋದು. 2ನೇ ದಿವಸಕ್ಕದೆ, 3ನೇ ದಿವಸಕ್ಕದೆ, 4ನೇ ದಿವಸಕ್ಕೋದೆ. ಯಾಕೆ ಹಾಕೋದೇ ಬೇಡ ದೇವರಿಗೆ? ಅಲ್ಲ, ದೇವರಿಗೆ ಅಲ್ಲ, ನೀವು ಹೂ ಹಾಕಿದ್ರೂ ದೇವರು ತಗೊಳ್ಳೋದಿಲ್ಲ ಅಲ್ವಾ? ಹೂ ಹಾಕಿದ್ರೂ ತಗೊಳ್ಳೋದಿಲ್ಲಲ್ಲ ದೇವರು. ಮತ್ತೆ ಭಾಗವತವು ತಿಳಿಸ್ತದೆ ಇದು. ಹಾಗೆ ಒಟ್ಟಾರೆ ದೇವರಿಗೆ ಹೂ ಹಾಕಿದ್ರೆ ದೇವರು ತಗೊಳ್ಳೋದಿಲ್ಲ. ಯಾರ್ದು ಮನೆಯದ್ದು ಹೂ ನೀವಲ್ಲಿಯೋ ಕೇಳಿ ಅವರ ಪರ್ಮಿಷನ್ ತಗೊಂಡು ಕೊಯ್ದರೆ ತೊಂದರೆ ಇಲ್ಲ. ಕಂಪೌಂಡ್ ಹೊರಗೆ ಬಂದಿರ್ತದೆ, ನಾವು ಕೊಯ್ಕೊಂಡು ಹೋಗಿ ಮನೆಗೆ ದೇವರಿಗೆ ಹಾಕೋದು, ದೇವರಂಥ ಹೂವನ್ನು ಸ್ವೀಕಾರ ಮಾಡೋದಿಲ್ಲ. ನಮ್ಮದೇ ತೋಟದ್ದು ನಮ್ಮದೇ ಆಗಬೇಕು. ಮತ್ತು ಹೂ ಕೊಯ್ಯೋದು ಯಾವಾಗ ಕೇಳಿದರೆ ಅದೇ ದಿವಸದ ಹೂ ಆಗಬೇಕು. ಹೂವನ್ನು ಅದೇ ದಿವಸ ಕೊಯ್ಬೇಕು, ಹಿಂದಿನ ದಿವಸ ಕೊಯ್ದ ಹೂ ಆಗೋದಿಲ್ಲ. ಕೆಲವೊಮ್ಮೆ ಅದು ಕಷ್ಟ ಆಗ್ತದೆ ಬಿಡಿ, ಅದಕ್ಕೆ ನಾವು ರಾತ್ರಿ ಕೊಯ್ದಿಡ್ತೇವೆ, ತೊಂದರೆ ಇಲ್ಲ. ಒಂದು 2-3 ದಿವಸ ಸ್ಟಾಕ್ ಮಾಡಿ ಇರುವುದು ಅದು ಒಳ್ಳೆಯದಲ್ಲ. ಬೆಳಿಗ್ಗೆ ಅಷ್ಟು ಬೇಗ ಕೊಯ್ಲಿಕ್ಕೆ ಆಗೋದಿಲ್ಲ. 7 ಗಂಟೆಯೊಳಗೆ ಪೂಜೆ ಆಗ್ತದೆ ನಮ್ಮ ಮನೆಯಲ್ಲಿ, 6 ಗಂಟೆ ಕತ್ತಲೆ ಇರ್ತದೆ, ನಾವು ಹೇಗೆ ಕೊಯ್ಯುವುದು? ಕಷ್ಟ ಆಗ್ತದೆ. ಮನೆಯಲ್ಲಿ ಇರುವುದೇ ಹಿರಿಯರು ಮಾತ್ರ. ಈಗ ಮಕ್ಕಳೆಂತೂ ಹೂ ಕೊಯ್ಲಿಕ್ಕೆ ಬರೋದಿಲ್ಲ. ಹೂವಿನ ಗಿಡ ಎಲ್ಲಿ ಉಂಟಂತನೂ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಈಗ, ಅಂಥ ಸಮಸ್ಯೆಗೆ. ಯಾಕಂದರೆ ಮನೆಯ ಹಿರಿಯರೇ ಹೂ ಕೊಯ್ಬೇಕು, ಮನೆಯ ಹಿರಿಯರೇ ತುಳಸಿ ಕೊಯ್ಬೇಕು, ಮಕ್ಕಳು ಬರೋದಿಲ್ಲ. ಅವ್ರು 7-7:30 ಅಷ್ಟೊತ್ತಿಗೆ ಪೂಜೆ ಆಗಿ ಅಪ್ಪ ಆಫೀಸಿಗೆ ಹೊರಟಿರ್ತಾಗ್ತದೆ. ಏನು ಮಾಡೋದು? ಇರಲಿ, ಆ ಹೊತ್ತಿಗೆ ನಾವು ಹಿರಿಯರು ಹಿಂದಿನ ದಿವಸ ಇರಲಿ, ತೊಂದರೆ ಇಲ್ಲ. ಆದರೆ 3-4 ದಿವಸ ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿಟ್ಟರೆ ಅದಕ್ಕೆ ಹೆಸರೇ ಫ್ರಿಜ್ ಅಂತ. ಫ್ರೀಯಾಗಿ ಅಂದರೆ ಕೊಡ್ತದೆ ಅಂತ, ಫ್ರೀಯಾಗಿ ನಮಗೆ ಕೊಡ್ತದೆ, ಎಲ್ಲ ಕಾಯಿಲೆಗಳನ್ನು ಫ್ರೀಯಾಗಿ ಕೊಡ್ತದೆ. ಫ್ರಿಜ್ ಅಲ್ವಾ? ಅಂದರೆ ಸಂಸ್ಕೃತದಲ್ಲಿ ಜಾಯತೆ, ಹುಟ್ಟಿಸುವಂಥದ್ದು. ಏನು? ಫ್ರೀಯಾಗಿ ಹುಟ್ಟಿಸುವಂಥದ್ದು. ಇದ್ದ ಬದ್ದ ಕಾಯಿಲೆಗಳೆಲ್ಲ ಫ್ರಿಜ್ಜಿಂದ ಇಡೋದ್ರಿಂದ ನಮಗೆ ಬರುವಂಥದ್ದು. ನಾವು 2-3 ದಿವಸ ಸ್ಟಾಕ್ ಮಾಡಿಡೋದು. ದೋಸೆ ಬಂದ, ಬೇಳೆ, ಇನ್ಯಾವುದು ಎಲ್ಲ ಬಂದಗಳೆಲ್ಲ 2-3 ದಿವಸ ಸ್ಟಾಕ್ ಮಾಡಿ ಇಡೋದು, ಮತ್ತು ಅದನ್ನೇ ಹಾಕೋದು. ಅದು ಫ್ರೀಯಾಗಿ ನೋಡಿ ಎಷ್ಟು ಒಳ್ಳೆ ಹೆಸರಿಟ್ಟಿದ್ದಾರೆ ನೋಡಿ ಇಂಗ್ಲೀಷ್ನವರು. ಫ್ರೀಯಾಗಿ ಯಾವುದು ಕೊಡ್ತದೆ ಅದು ಫ್ರಿಜ್. ಫ್ರೀಯಾಗಿದ್ದ ಕಾಯಿಲೆಗಳನ್ನೆಲ್ಲ ಕೊಡ್ತಾರೆ. ಕ್ಯಾನ್ಸರು, ಆ ಕಾಯಿಲೆ ಈ ಕಾಯಿಲೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಟದ್ರಿಂದನೇ ಬರುವಂಥದ್ದು. ತಂಗಳೇ ತಿನ್ನೋದು ನಾವು. ಒಂದು ದಿವಸ ಇಡ್ಬೋದು, ಕೆಲವರು 10 ದಿವಸ 15 ದಿವಸ ಇಡ್ತಾರೆ. ಬಂದ ಆ ರೇಟ್ 15, ನಾನು ಕೆಲವರು ಕೇಳೋದುಂಟು 15 ದಿವಸ ಅದೇ ಬಂದವನು 15 ದಿವಸ ತರ್ಜೀವಿ ಉದ್ದನ್ನು ಹಾಕಿಡೋದು, ಮತ್ತೆ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಹಾಕಿ ಇದು ಮಾಡು. ಅದು ದೇವರು ಸ್ವೀಕಾರ ಮಾಡೋದಿಲ್ಲ ಅಂಥದ್ದು. ನಾವು ಮಾತ್ರ ನಮ್ಮೊಳಗಿರೋ ದೇವರದನ್ನು ಸ್ವೀಕಾರ ಮಾಡೋದಿಲ್ಲ. ಇರಲಿ ಅಂತಾಗಿ ಇವಳು ಅಂಬ್ಲಾನ ಪದ್ಮ ಬಾಡದ ಹೂವನ್ನು ತಂದಂತೆ. ನಾವು ಕೂಡ ಬಾಡಿದ ಹೂವನ್ನು ದೇವರಿಗೆ ಹಾಕಬಾರ್ದು. ಎಲ್ಲಿ ತನಕ ಹೇಳ್ತಾರೆ ಕೇಳಿದರೆ, ಶಾಸ್ತ್ರದಲ್ಲಿ ಅಂಗಡಿಯಿಂದ ತಂದ ಹೂವನ್ನು ಕೂಡ ದೇವರಿಗೆ ಹಾಕಬಾರ್ದೆಂಬುದಾಗಿ ತಿಳಿಸ್ತಾರೆ. ಅಕ್ರೀತಾನ್ಯ ಪ್ರದಾತ್ತಾನಿ ಚೌರ್ಯಾನ್ ಲಬ್ಧಾನಿ ತಾನಿಚ. ಹಣ ಕೊಟ್ಟು ತಂದ ಹೂವನ್ನು ಕೂಡ ದೇವರಿಗೆ ತಗೊಳ್ಳೋದಿಲ್ಲಂತೆ. ಚೌರ್ಯ ಲಬ್ಧಾನಿ, ಕದ್ದುಕೊಂಡು ಬಂದದ್ದು ಅಂದರೆ ಕದ್ಕೊಂಡು ನಾನು ಹೀಗೆ ಹೋಗುವಾಗ ಕದ್ದುಕೊಂಡು ಬಂದ ಹೂವನ್ನು ಕೂಡ ದೇವರು ಸ್ವೀಕಾರ ಮಾಡುತ್ತಿಲ್ಲ. ದೇವಸ್ಥಾನಾದಿಗಳೆಲ್ಲ ಇದು ಕಷ್ಟ. ಆದರೆ ನಮ್ಮ ಮನೆಯಲ್ಲಿ ನಾವು ಇದನ್ನು ಅನುಸರಿಸ್ಬೋದು. ಮನೆಯಲ್ಲೆಲ್ಲ ನಾವು ಅಂಗಡಿಯಿಂದ ತಂದು ದೇವರಿಗೆ ಹೂ ಹಾಕಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಎಷ್ಟುಂಟು ಅಷ್ಟನ್ನೇ ದೇವರಿಗೆ ಹಾಕೋ. ದೇವರು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದೆ. ಹೂ ಇಲ್ಲದಿದ್ದರೂ ತೊಂದರೆ ಇಲ್ಲ, ಇಲ್ಲದಿದ್ದರೂ ತೊಂದರೆ ಇಲ್ಲ, ಸಿಕ್ಕಿದಾಗ ದೇವರಿಗೆ ಹಾಕುವ. ಪಲಾಯನವಾದ ಅಲ್ಲ ಇದು. ಗಿಡ ನೆಡಬೇಕು ಮನೆಯಲ್ಲಿ. ಏನೋ ಗಿಡ ಸತ್ತೋಯ್ತು, ಗಿಡ ಇಲ್ಲ, ಇನ್ನೊಂದು ಗಿಡ ನಟ್ಟು ಆ ಹೂ ಆಗೋ ತನಕ ಬಿಟ್ಟರು ಏನು ತಪ್ಪಿಲ್ಲ. ಅಂಗಡಿಯಿಂದ ನಮ್ಮ ಮನೆಯಲ್ಲಿ ಏನು ಹಾಕಬೇಕಾಗಿ ಇಲ್ಲ. ಯಾಕಂದರೆ ಇದು ಶಾಸ್ತ್ರವೇ ಹೇಳುವಂಥದ್ದು, ಹಣ ಕೊಟ್ಟು ತಗೊಳ್ಬೇಕಾಗಿಲ್ಲ ಅಂತ. ಅಂತಹ ಬಂದು ಆ ಸೀತಾದೇವಿ ಭಗವಂತನ ಕೊರಳಿಗೆ ಮಾಲೆಯನ್ನು ಹಾಕಿದ್ಲು. ಭಗವಂತನ ಕೊರಳಿಗೆ ಮಾಲೆಯನ್ನು ಹಾಕಿದಾಗ ವಿಶ್ವಾಮಿತ್ರರು ಜನಕ ಮಹಾರಾಜ ಅಂದ, ಬೇಗ ದಶರಥನನ್ನು ಕರೆಸಿ ಅಂದ. ಹೋಗಿ ದಶರಥರಿಗೆ ಇಲ್ಲಿ ನಡೆದಂತಹ ವಿಷಯವನ್ನು, ಮಿಥಿಲಾ ಪಟ್ಟಣದಲ್ಲಿ ನಡೆದಂತಹ ವಿಷಯವನ್ನು ದಶರಥ ಮಹಾರಾಜನಿಗೆ ತಿಳಿಸಿದರು. ದಶರಥ ಮಹಾರಾಜ ಸಂತೋಷದಿಂದ ಅಲ್ಲಿಂದ ಖುಷಿಯಿಂದನೇ ಅಯೋಧ್ಯ ನಗರದಿಂದ ಮಿಥಿಲಾ ಪಟ್ಟಣಕ್ಕೆ ಬಂದ. ಅಲ್ಲಿ ಮದುವೆಯ ಕಾರ್ಯಕ್ರಮ ನಡೀತಾ ಇದೆ.
ಯಥಾ ಪುರಾ ಸಾಗರಜಾ ಸ್ವಯಂವರೇ ಸುಮಾನಸಾನಾಮಭವತ್ ಸಮಾಗಮಃ ತಥಾಹ್ಯಭೂತ್ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಭೂಭೃತಾಂ ದಿವಿ. ಸಮುದ್ರ ಮಥನ ಕಾಲದಲ್ಲಿ ಎಲ್ಲ ದೇವತೆಗಳು ಹೇಗೆ ಪಾಲ್ಗೊಂಡಿದ್ರೋ ಅದೇ ರೀತಿಯಾಗಿ ಈಗ ಸೀತಾದೇವಿ ಮತ್ತು ರಾಮನ ವಿವಾಹ ಮಹೋತ್ಸವದಲ್ಲೂ ಕೂಡ ಪಾಲ್ಗೊಂಡಿದ್ದರು. ಸ್ವಯಂವರದಲ್ಲಿ, ಲಕ್ಷ್ಮೀ ಸ್ವಯಂವರದಲ್ಲಿ ಇತರ ದೇವತೆಗಳು ಕೂಡ ಬಂದಿದ್ದರು. ಅವರು ಲಕ್ಷ್ಮಿಯನ್ನು ಮದುವೆ ಆಗಬೇಕೆಂದು ಬಂದದ್ದಲ್ಲ, ಭಗವಂತ ಗುಣಪೂರ್ಣ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಅವರೆಲ್ಲ ಬಂದದ್ದು. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಪಾಲ್ಗೊಂಡಿದ್ದರು. ಯಾರು ಕೂಡ ಸೀತೆಯ ಆ ಧನುಸ್ಸನ್ನು ಎತ್ತಲಿಕ್ಕೆ ಯಾರು ಬಂದಿರಲಿಲ್ಲ, ಯಾವ ದೇವತೆಗಳು ಕೂಡ. ಅಲ್ಲಿಗೆ ಕೆಲವು ರಾಜರುಗಳೆಲ್ಲ ಮಾತ್ರ ಬಂದದ್ದು, ಮತ್ತೆ ಯಾರು ಬಂದಿರಲಿಲ್ಲ. ರಾವಣವೂ ಕೂಡ ಬಂದಿದ್ದ, ಅವ ಮೂರ್ಛೆ ತಪ್ಪಿ ಬಿದ್ದ. ದೇವತೆಗಳು ಯಾರು ಕೂಡ ಆ ಶಿವಧನುಸ್ಸನ್ನು ಎತ್ತಲಿಕ್ಕೆ ಬರಲಿಲ್ಲ. ಆದರೆ ಲಕ್ಷ್ಮೀ ಸ್ವಯಂವರದಲ್ಲಿ, ಚಾಕ್ಷುಷ ಮನ್ವಂತರದಲ್ಲಿ ಲಕ್ಷ್ಮೀ ಸ್ವಯಂವರ ಆದಾಗ ಎಲ್ಲ ದೇವತೆಗಳು ಬಂದಿದ್ದರು. ಅವರು ಯಾಕೆ ಬಂದದ್ದು ಕೇಳಿದರೆ ಭಗವಂತನ ಗುಣಪೂರ್ಣತ್ವ ತಿಳಿಸ್ಲಿಕ್ಕೋಸ್ಕರ, ಅವಳನ್ನು ಮದುವೆ ಆಗಬೇಕೆಂಬ ಉದ್ದೇಶದಿಂದ ಅಲ್ಲ. ಎಲ್ಲ ಬಂದಿದ್ದರು. ಎಲ್ಲರೂ ಕೂಡ ವೈಭವದಿಂದ ವಿವಾಹ ನಡೆಯಿತು. ಸೀತಾದೇವಿಯನ್ನು ರಾಮನಿಗೆ ಕೊಟ್ಟು ಜನಕ ಮಹಾರಾಜ ಮದುವೆ ಮಾಡಿದ. ಅದೇ ಹೊತ್ತಿಗೆ ಅವನಿಗೆ ಇನ್ನೊಬ್ಬಳು ಮಗಳಿದ್ಲು, ಊರ್ಮಿಳೆ. ಆ ಊರ್ಮಿಳೆಯನ್ನು ಕೂಡ ಲಕ್ಷ್ಮಣನಿಗೆ ಕೊಟ್ಟ. ಮತ್ತು ಅವನ ಕುಶಧ್ವಜನ ಮಕ್ಕಳು, ಆ ಇಬ್ಬರು ಮಕ್ಕಳನ್ನು ಭರತ ಶತ್ರುಘ್ನಿಗೆ ಕೊಟ್ಟ. ಏಕಕಾಲದಲ್ಲಿ ಒಂದೇ ಕಲ್ಯಾಣ ಮಂಟಪದಲ್ಲಿ 4 ಜನರಿಗೂ ಕೂಡ ಮದುವೆಯನ್ನು ಮಾಡಿದ. ವೈಭವದಿಂದ ಮದುವೆಯನ್ನು ಮಾಡಿದ. ಪ್ರಿಯಾಡಿ ವಸ್ತ್ರಾಣಿ ರಥಾನ್ ಸಕುಂಜರಾನ್ ಪರಾರ್ಘ್ಯ ರತ್ನಾನ್ಯಖಿಲಸ್ಯ ಚೇಷಿತು ದದೌ ಚ ಕನ್ಯಾತ್ರಯ ಮುತ್ತಮಂ ವರ ತದಾ ಸ ರಾಮಾವರಜೇಭ್ಯ ಏವ ಅಂತ ತಿಳಿಸ್ತಾರೆ. ಒಳ್ಳೆಯ ವಸ್ತ್ರಗಳನ್ನು, ರಥಗಳನ್ನು, ಅಂದರೆ ವಧುವಿಗೆ ಕೊಡುವಂಥ ಮರ್ಯಾದೆ. ತಂದೆ ಇಷ್ಟಪಟ್ಟು ಎಷ್ಟು ಬೇಕಾದರೂ ಮರ್ಯಾದೆಯನ್ನು ಕೊಡ್ಬೋದು. ನಾವಾಗೆ ಕೇಳಲಿಕ್ಕಿಲ್ಲ. ವಧುವಾದವ ಗಂಡಸು ಆ ಮನೆಯವರು, ಹೆಣ್ಣು ಮನೆಯವ್ರ ಕೇಳಲಿಕ್ಕಿಲ್ಲ ಅದು ಕೊಡಿ ಇದು ಕೊಡಿ ಅಂತ. ಅವರ ಇಷ್ಟದಿಂದ ಎಷ್ಟು ಬೇಕಾದರೂ ಕೊಡ್ಬೋದು. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ಬೇಕಾದರೂ ಗಂಡಿನ ಕಡೆಯವರಿಗೆ ಕೊಡ್ಬೋದು. ಇವ ಪ್ರೀತಿಯಿಂದ ರಥಗಳನ್ನು, ವಸ್ತ್ರಗಳನ್ನು ಎಲ್ಲವನ್ನು ಕೂಡ ರಾಮನ ತಂದೆಯಾದ ದಶರಥನಿಗೆ, ರಾಮನಿಗೆ ಕೊಟ್ಟ. ಮತ್ತು ಅಷ್ಟೇ ಅಲ್ಲದೆ ಇತರ 3 ಹೆಣ್ಣು ಮಕ್ಕಳನ್ನು ರಾಮನ ತಮ್ಮಂದರಿಗೆ ಕೊಟ್ಟ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಎಲ್ಲ ಆದಮೇಲೆ ಮುಂದೆ ರಾಮ ಜನಕ ಮಹಾರಾಜನಲ್ಲಿಂದ ಮಿಥಿಲಾಪಟ್ಟಣದಿಂದ ಹೊರಟ. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಮಂಗಳಾಯ ನಮಃ, ಮಂಗಳ ಸ್ವರೂಪಿಯಾದವನು ಎಂಬುದಾಗಿ ತಿಳಿಸ್, ಮಂಗಲಂ ಪರಂ ಎಂಬುದಾಗಿ ತಿಳಿಸ್ತಾರೆ. ಶ್ರೀ ಮಂಗಲಾಯ ನಮಃ, ಶ್ರೀ ಮಂಗಳ ಸ್ವರೂಪಿಯಾದವನು ಎಂಬುದಾಗಿ ಪ್ರತಿನಿತ್ಯ ನಾವು ನೀವು ಉಪಾಸನೆ ಮಾಡಿದರೆ ನಮ್ಮ ಮನೆಯಲ್ಲೂ ಕೂಡ ಯಾವತ್ತೂ ಕೂಡ ಮಂಗಳ, ಒಳ್ಳೆಯ ವಾತಾವರಣವೇ ಇರ್ತದೆ. ಹೇಗೆ ಜನಕ ಮಹಾರಾಜನಲ್ಲಿ ರಾಮ ಬಂದದ್ರಿಂದ ಅದು ಹೇಗೆ ಸೀತಾದೇವಿಯನ್ನು ರಾಮನಿಗೆ ಕೊಡುವ ಮೂಲಕ ಅವನು ಒಳ್ಳೆಯ ಮಂಗಳವನ್ನು ಅನುಭವಿಸಿದನೋ ಅದೇ ರೀತಿಯಾಗಿ ನಮ್ಮ ನಿಮ್ಮ ಮನೆಯಲ್ಲೂ ಕೂಡ ಮಂಗಳದ ವಾತಾವರಣವೇ ಇರ್ತದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲ, ಈ ವಿವಾಹ ಪ್ರಸಂಗವನ್ನೆಲ್ಲ ಯಾಕೆ ಕಥೆಯಲ್ಲಿ ತಿಳಿಸ್ತಾರೆ? ಲಕ್ಷ್ಮೀ ಸ್ವಯಂವರ, ಸೀತೆಯ ಸ್ವಯಂವರ, ಇದು ಯಾಕೆ? ಅವ ಮದುವೆ ಆದರೆ ನಮಗೇನಾದರೂ ಲಾಭ ಉಂಟಾ? ರಾಮ ಮದುವೆ ಆದರೆ ನಮಗೇನು? ಲಕ್ಷ್ಮೀ ಸ್ವಯಂವರ ಮಾಡಿಕೊಂಡು ನಮಗೇನು ಲಾಭ ಅಂತ ಕೇಳೋದಕ್ಕೆ ತಿಳಿಸ್ತಾರೆ. ಆ ವಿವಾಹ ಮಹೋತ್ಸವವನ್ನು ನಾವು ಪ್ರತಿನಿತ್ಯ ಚಿಂತನೆ ಮಾಡಬೇಕು. ಆ ವಿವಾಹ ಮಹೋತ್ಸವವನ್ನು ನಾವು ಪ್ರತಿನಿತ್ಯ ಚಿಂತನೆ ಮಾಡಬೇಕೆಂಬ ಉದ್ದೇಶದಿಂದ ಈ ವಿವಾಹ ಮಹೋತ್ಸವನ್ನೆಲ್ಲ ಗ್ರಂಥದಲ್ಲಿ ತಿಳಿಸ್ತಾರೆ. ಆ ವಿವಾಹ ಮಹೋತ್ಸವವನ್ನು ನಾವು ಚಿಂತನೆ ಮಾಡುವ ಮೂಲಕ
ನಮ್ಮ ಮನೆಯು ಕೂಡ ಮಂಗಳವಾದ ವಾತಾವರಣದಲ್ಲಿ ಇರ್ತದೆ. ಪ್ರತಿನಿತ್ಯ ಇದನ್ನು ಅನುಸಂಧಾನ ಮಾಡಬೇಕೆಂಬ ಉದ್ದೇಶದಿಂದ ಈ ವಿವಾಹ ಮಹೋತ್ಸವವನ್ನು ಗ್ರಂಥದಲ್ಲಿ ತಿಳಿಸ್ತಾರೆ ಎಂಬುದಾಗಿ ವಾದಿರಾಜರು ಭಾವಪ್ರಕಾಶಕದಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತೆ ಪವಿತ್ರ ಅಂತ ನಾವು ಏನು ಹೇಳ್ತೇವೆ ವಸ್ತುಗಳನ್ನು, ಅದಕ್ಕೆ ಪಾವಿತ್ರ್ಯವನ್ನು ಕೊಡುವವ ದೇವರು. ಬಂಗಾರು ಪವಿತ್ರ ಅಂತ ಹೇಳ್ತೇವೆ, ಆ ಬಂಗಾರಿಗೆ ಪವಿತ್ರತ್ವವನ್ನು ಕೊಡುವವನು ದೇವರು. ಅದು ಮಡಿ, ಇದು ಮಡಿ, ಅದು ಪವಿತ್ರ ಅಂತ ನಾವು ಹೇಳ್ತೇವೆ, ಅದಕ್ಕೆ ಪಾವಿತ್ರ್ಯವನ್ನು ಕೊಡುವವನು ದೇವರು. ಮಂಗಳಕ್ಕೆ ಮಂಗಳವನ್ನು ಕೊಡುವವನು ದೇವರು. ವಿವಾಹ ಮಹೋತ್ಸವ ಎನ್ನುವುದು ಮಂಗಳ ಅಂತ ಹೇಳ್ತೇವೆ, ಅದು ಮಂಗಳ ಆಗುವಂತೆ ಮಾಡುವವನು ದೇವರು. ಇದು ಅಮಂಗಳ ಕಾರ್ಯ ಅಂತ ನಾವು ಹೇಳ್ತೇವೆ. ಅದು ಅಮಂಗಳ ಕಾರ್ಯ ಆಗುವುದು ಹೇಗೆ? ಅಲ್ಲಿ ಭಗವಂತ ಅದಕ್ಕೆ ಮಂಗಳತ್ವವನ್ನು ಕೊಡದೇ ಇರುವುದರಿಂದ ಅದು ಅಮಂಗಳ ಕಾರ್ಯ. ಯಾವುದಕ್ಕೆ ಭಗವಂತ ಮಂಗಳತ್ವವನ್ನು ಕೊಟ್ಟಿರ್ತಾರೆ ಅದು ಮಂಗಳ ಕಾರ್ಯ. ವಿವಾಹ ಮಹೋತ್ಸವ, ಉಪನಯನ, ನಾಮಕರಣ, ಚವಲ, ಇದೆಲ್ಲ ಮಂಗಳ ಕಾರ್ಯ ಅಂತ ನಾವು ಹೇಳ್ತೇವೆ. ಆ ಮಂಗಳ ಕಾರ್ಯಕ್ಕೆ ಮಂಗಳತ್ವವನ್ನು ಕೊಡುವವನು ದೇವರು. ಅದರಿಂದ ಇದನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕೆನ್ನೋ ಉದ್ದೇಶದಿಂದ ಈ ವಿವಾಹ ಮಹೋತ್ಸವನ್ನೆಲ್ಲ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ರೀತಿಯಾಗಿ ಮಂಗಳಾಯ ನಮಃ, ಪವಿತ್ರಾಯ ನಮಃ, ಮಹೇಜ್ಜಾಯ ನಮಃ. ಮಹೇಜ್ಜ ಅಂದರೆ ಒಳ್ಳೆ ರೀತಿಯಾಗಿ ಪೂಜಿಸಲ್ಪಡುವವನು. ಜನಕ ಮಹಾರಾಜನಿಂದ ಒಳ್ಳೆ ರೀತಿಯಾಗಿ ಪೂಜಿಸಲ್ಪಟ್ಟವ ದೇವರು, ರಾಮಚಂದ್ರ ದೇವರು. ಅದರಿಂದ ಮಹೇಜ್ಜಾಯ ನಮಃ, ಉತ್ಸವದಲ್ಲಿ ಪೂಜಿಸಲ್ಪಡ್ತಾರೆ ಅಂತ ದೇವನನ್ನು ಮಹೇಜ್ಜ ಅಂತ ನೀವು ಉಪಾಸನೆ ಮಾಡಿದರೆ ನಮ್ಮನ್ನು ಕೂಡ 10 ಜನ ಪೂಜಿಸುವಂತೆ ಆಗ್ತದೆ, 10 ಜನ ನಮಗೆ ಗೌರವ ಕೊಡುವಂತೆ ಆಗ್ತದೆ ಎಂಬ ಸಂದೇಶವನ್ನು ಈ ವಿವಾಹ ಮಹೋತ್ಸವದಲ್ಲಿ ಭಗವಂತ ರಾಮಚಂದ್ರ ತೋರಿಸ್ತಾ ಇದ್ದಾನೆ. ಮುಂದೆ ಅಲ್ಲಿಂದ ಭಾರೀ ಖುಷಿಪಟ್ಟ ದಶರಥ ಮಹಾರಾಜ. ನೋಡಿ, ಈ ದಶರಥ ಮಹಾರಾಜನ ನಾವು ಏನು ತಿಳಿಬೋದು ಕೇಳಿದರೆ, ಅವ ಖುಷಿಪಟ್ಟಾಗ ಇನ್ನೊಂದು ಕಷ್ಟ ಬರ್ತದೆ, ಕಷ್ಟಪಟ್ಟಾಗ ಇನ್ನೊಂದು ಖುಷಿ ಬರ್ತದೆ. ನೋಡಿ, ವಿವಾಹ ಮಹೋತ್ಸವ ಆಯಿತು, ಭಾರೀ ಖುಷಿಪಟ್ಟ, ಇನ್ನು ನಾನು ಆರಾಮಂತ ತಿಳ್ಕೊಂಡ. ಮುಂದೆ ಬರ್ತಾನೆ, ದಾರಿಯ ಮಧ್ಯಕ್ಕೆ ಬರ್ತಾನೆ, ಅಬ್ಬಬ್ಬಾ ಹರ ಹರ ಅಂತ ಸಿಕ್ಕ ಪರಶುರಾಮ ದೇವರು ಎದುರಾದ. ಪರಶುರಾಮ ದೇವರು ಎದುರಿಗೆ ಬಂದು ನಿಂತು. ಹೆದರಿಕೆ ಶುರುವಾಯಿತು ಈಗ ದಶರಥನಿಗೆ. ಪರಶುರಾಮ ಎದುರಿಗೆ ಬಂದಲ್ಲ, ಹೆದರಿಕೆ ಶುರುವಾಯಿತು. ಪರಶುರಾಮ ಎದುರಿಗೆ ಬಂದ ತಕ್ಷಣ ಪರಶುರಾಮ ಅಂತಾನೆ, ಸುತತ್ರಯಂತೆ ಪ್ರದದಾಮಿ ರಾಘವಂ ರಡೇ ಸ್ಥಿತಂ ದ್ರಷ್ಟುಂ ಇಹಾ ಗತಃ ಅಸ್ಮಿ ಅಹಂ ಅಂತ ಪರಶುರಾಮ ಹೇಳ್ತಾನೆ. ದಶರಥ, 3 ಜನ ಮಕ್ಕಳನ್ನು ನಿನಗೆ ಕೊಡ್ತೇನೆ, ರಾಮನನ್ನು ಮಾತ್ರ ನನಗೆ ಕೊಡು ಅಂತ ದಶರಥನಿಗೆ ಹೆದರಿಕೆ ಆಯಿತು. ದಶರಥ ಎಡವಿದ್ದೇ ಇಲ್ಲಿ ನೋಡಿ. ದಶರಥದಿಂದ 2 ತಿಳ್ಕೊಳ್ಬೋದು ಈಗ. 3 ಜನರನ್ನು ನಿಂಗೆ ಕೊಡ್ತೇನೆ, ರಾಮನನ್ನು ನನಗೆ ಕೊಡು ಅಂತ. ಇವ ಅಂದ, ರಾಮನನ್ನು ಕೊಡಲಿಕ್ಕೆ ಆಗುವುದಿಲ್ಲ, ರಾಮನನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂದ. ರಾಮ ನನಗೆ ಬೇಕು ಅಂದ. 2 ಸಂದೇಶ ಇಲ್ಲಿ, 2 ಸಂದೇಶ. ಏನು ಸಂದೇಶ ಕೇಳಿದರೆ, ಅವ ರಾಮ ಬೇಕು ಅಂದದ್ದು ಯಾಕೆ ಕೇಳಿದರೆ, ದೇವರಾಗಿ ಅವ ಅಂದದ್ದಲ್ಲ, ಮಗನಾಗಿ ಅಂದದ್ದು. ಮಗನಾಗಿ ನನಗೆ ರಾಮಚಂದ್ರ ಬೇಕು ಅಂದದ್ದು, ದೇವರಾಗಿ ಅಂದಿಲ್ಲ. ಆದ್ದರಿಂದ ಏನಾಯಿತು, ಅವ ಎಡವಿದ. ದೇವರಾಗಿ ರಾಮಚಂದ್ರ ನನಗೆ ಬೇಕಂತ ಹೇಳಿದರೆ ಅವ ಪಾಸ್ ಆಗ್ತಿದ್ದ. ಅವ ಮಗನಾಗಿ ರಾಮಚಂದ್ರ ನನಗೆ ಬೇಕಂತದ್ರಿಂದ ಅವ ಫೈಲ್ ಆದ. ದಶರಥದಿಂದ 2 ತಿಳ್ಕೊಳ್ಬೋದು ನಾವು ಯಾವತ್ತೂ ಹಾಗೆ. ಇದು ನಮಗೆ ಏನು ಸಂದೇಶ ಹೇಳಿದರೆ, ನಮ್ಮ ಮಕ್ಕಳನ್ನು ನಾವು ಸಾಕಬೇಕು. ಯಾಕೆ ಸಾಕಬೇಕು? ದೇವರು ಕೊಟ್ಟದ್ದು ನನಗೆ, ಇದು ದೇವರ ಮಕ್ಕಳು ಎಂಬ ಉದ್ದೇಶದಿಂದ ಅವರನ್ನು ಸಾಕಬೇಕು. ಅಲ್ಲಿ ದೇವರಿದ್ದಾನೆ ಎಂಬ ದೃಷ್ಟಿಕೋನದಿಂದ ನಮ್ಮ ಮಕ್ಕಳನ್ನು ಸಾಕಬೇಕು ಹೊರತು ಕೇವಲ ನನ್ನ ಮಕ್ಕಳು ಎಂಬ ಉದ್ದೇಶದಿಂದ ನೀವು ಸಾಕಿದರೆ ಇದಕ್ಕೆ ಯಾವ ರೀತಿಯಾದ ಪುಣ್ಯವೂ ಕೂಡ ಬರುವುದಿಲ್ಲ. ನಮ್ಮ ಮಕ್ಕಳನ್ನು ಸಾಕಿದರೆ ನಮಗೆ ಪುಣ್ಯ ಬರಬೇಕಲ್ವಾ?
ಪುಣ್ಯ ಹೇಗೆ ಬರ್ತದೆ ಕೇಳಿದರೆ ಅದು ದೇವರು ಕೊಟ್ಟ ಮಗು. ದೇವರ ಪ್ರೀತಿಗೋಸ್ಕರ ಆ ಮಕ್ಕಳನ್ನು ನಾನು ಸಾಕ್ತೇನೆ ಎಂಬ ದೃಷ್ಟಿ ನಿಮ್ಮಲ್ಲಿತ್ತು ಅಂತಾದರೆ ಆವಾಗ ನಿಮಗೆ ಪುಣ್ಯ ಬರ್ತದೆ. ದಶರಥ ಕೇವಲ ನನ್ನ ಮಗ ಅಂದುಕೊಂಡ, ನಿನಗೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂದ, ಅವ ಜಾರಿದ. ಬೇಕು ನನಗೆ ರಾಮ ಬೇಕು ಅಂತ ಹೇಳಿದ. ಬಂದ ತಕ್ಷಣ ಮತ್ತೆ ಪರಶುರಾಮ ರಾಮನ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದ. ರಾಮ, ನೀನೇನೋ ಪಿನಾಕ ಧನುಸ್ಸನ್ನು ಮುರಿದಿದೆಯಂತೆ. ಹೌದು ಅಂದ ರಾಮ. ಮುರಿದೆ. ಅಲ್ಲ, ಅದು ಪಿನಾಕ ಧನುಸ್ಸುಂಟಲ್ವ, ಅದು ರುದ್ರದೇವರು ಕೊಟ್ಟ ಧನುಸ್ಸು. ಅದು ನೀನು ಅದನ್ನು ಮುರಿದದ್ದೇನು ದೊಡ್ಡದಲ್ಲ. ಈಗ ನನ್ನ ಹತ್ರ ಒಂದು ಧನುಸ್ಸುಂಟು ನೋಡು. ಯಾವುದು? ಶಾರಂಗ ಧನುಸ್ಸು. ಹೌದಾ ಅಂದ ರಾಮ. ಹೌದು ಅಂದ ಪರಶುರಾಮ. ಅಲ್ಲ, ನೀನು ಇದನ್ನು ಹೆದೆಯೇರಿಸಿದೆ ಅಂತಾದರೆ ನೀನು ಗ್ಯಾರಂಟಿ ನಾರಾಯಣ ಎಂಬುದು ಖಚಿತವಾಗ್ತದೆ. ಯಾಕೆ ಪರಶುರಾಮ ಬಂದದ್ದು ಎಂಬುದನ್ನು ನಮಗೆ ಆಚಾರ್ಯ ಮಧ್ವರು ತಿಳಿಸ್ತಾರೆ. ಅಜಾನತಾಂ ರಾಘವಮಾದಿ ಪುರುಷಂ ಸಮಾಗತಂ ಜ್ಞಾಪಯಿತುಂ ನಿದರ್ಶನೈ ಸಮಾಕ್ವಯಂ ತಂ ರಘುಪಂ ಸ್ಮೃತೇವ ನೃಪೋಯಯಾಚೆ ಪ್ರಣಿಪತ್ಯ ಭೀತಃ. ಯಾಕೆ ಬಂದದ್ದು ಕೇಳಿದರೆ, ರಾಮ ಸಾಮಾನ್ಯ ಮನುಷ್ಯ ಅಂತ ಎಲ್ಲೋಳು ತಿಳ್ಕೊಂಡಿದ್ದು. ರಾಮ ಸಾಕ್ಷಾತ್ ನಾರಾಯಣ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಒಬ್ಬ ಮನುಷ್ಯ ಅಂತ ಕೆಲವರು ತಿಳ್ಕೊಂಡಿದ್ರು. ಈ ದ್ವಂದ್ವ ಎಲ್ಲರಿಂದಲೂ ಹೋಗಬೇಕು. ರಾಮನೂ ಕೂಡ ಸಾಕ್ಷಾತ್ ಭಗವಂತನೇ. ಪರಶುರಾಮ ಹೇಗೆ ಸಾಕ್ಷಾತ್ ನಾರಾಯಣನ ಅವತಾರವೋ, ಪರಶುರಾಮ ಹೇಗೆ ನಾನು ಹೇಗೆ ಸಾಕ್ಷಾತ್ ನಾರಾಯಣನ ಅವತಾರವೋ, ಅದೇ ರೀತಿಯಾಗಿ ರಾಮಚಂದ್ರನೂ ಕೂಡ ಸಾಕ್ಷಾತ್ ನಾರಾಯಣನದ್ದೇ ಅವತಾರ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಪರಶುರಾಮ ದೇವರು ಸ್ಪರ್ಧೆಗೆ ಬಂದದ್ದು ಹೊರತು ರಾಮ ಬೇರೆ ಪರಶುರಾಮ ಬೇರೆ ಎಂಬುದಾಗಿ ಅಲ್ಲ, ಹೊರತು ರಾಮನನ್ನು ಸೋಲಿಸಬೇಕೆಂಬ ಉದ್ದೇಶದಿಂದ ಅಲ್ಲ. ನಮಗೆ ಮೇಲ್ನೋಟಕ್ಕೆ ವಾಲ್ಮೀಕಿ ರಾಮಾಯಣದಲ್ಲೂ ನೋಡುವಾಗನೂ ಕೂಡ ಪರಶುರಾಮ ದೇವರು ರಾಮನನ್ನು ಸೋಲಿಸಲಿಕ್ಕೆ ಬಂದರು ಎಂಬುದಾಗಿ ಆ ಶ್ಲೋಕವನ್ನು ನೋಡುವಾಗ ಕಾಣ್ತದೆ ನಮಗೆ. ವಾಲ್ಮೀಕಿ ರಾಮಾಯಣದ ಶ್ಲೋಕವನ್ನು ನೋಡುವಾಗ ಅಲ್ಲ, ಅವರು ನೇರವಾಗಿ ಹೇಳಿದ್ದಷ್ಟು. ಅದು ಕಾವ್ಯ, ಅವರಿಗೆ ಗೊತ್ತಿಲ್ಲ ಅಂತಲ್ಲ, ವಾಲ್ಮೀಕಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ವಾಲ್ಮೀಕಿಗಳಿಗೂ ಗೊತ್ತು. ಆದರೆ ಮೇಲ್ನೋಟಕ್ಕೆ ಅವರು ಶ್ಲೋಕದ ರೀತಿ ಹೇಳ್ತಾ ಹೋದರು. ಅದರ ಆಂತರ್ಯವನ್ನು ಆಚಾರ್ಯ ಮಧ್ವರು ತಿಳಿಸ್ತಾರೆ. ಮೂಲ ರಾಮಾಯಣದಲ್ಲಿ ಹಯಗ್ರೀವ ದೇವರು ಬರೆದ ಮೂಲ ರಾಮಾಯಣದ ಆಧಾರದಲ್ಲಿ ಆಚಾರ್ಯ ಮಧ್ವರು ತಿಳಿಸ್ತಾರೆ. ಅವ ರಾಮನೂ ಕೂಡ ಸಾಕ್ಷಾತ್ ನಾರಾಯಣ, ನನಗೂ ರಾಮನಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಎಂಬುದನ್ನು ತೋರಿಸುವುದಕ್ಕೋಸ್ಕರ ಪರಶುರಾಮ ದೇವರು ಯುದ್ಧಕ್ಕೆ ಬಂದರು. ಪರಶುರಾಮ ದೇವರು ಅಂತಾರೆ, ನನ್ನ ಹತ್ರ ಎರಡು ಅಲ್ಲ, ಈ ಧನುಸ್ಸುಂಟಲ್ವ ಸಾಮಾನ್ಯವಾದ ಧನುಸ್ಸಲ್ಲ. ಶೃಣುಷ್ವಮೇತಾಪಿ ಯಥಾ ಪ್ರತಿಜ್ಞಾ ಶೃಣುಷ್ವ ರಾಮ ತ್ವಮಿಹೋದಿತಂ ಮಯಾ ಧನುರ್ದ್ವಯಂ ಪೂರ್ವಮಭೂನ್ಮಹಾದ್ಭುತಂ ಉಮಾಪತಿಸ್ತ್ವೇಕಂ ಅಧಾರಯತ್ತತೋ ರಮಾಪತಿಶ್ಚಾಪರಮುತ್ತಮೋತ್ತಮಂ. ನೋಡು, ಇದು ಎರಡು ಧನುಸ್ಸು ರಾಮ. ಯಾವುದು ಎರಡು ಧನುಸ್ಸು? ಒಂದು ಈ ಪಿನಾಕ ಧನುಸ್ಸುಂಟಲ್ವಾ, ಇದು ರುದ್ರನ ಧನುಸ್ಸು. ಅದು ರುದ್ರ ಯಾರಿಗೆ ಕೊಟ್ಟ ಗೊತ್ತಾ? ಅದು ಜನಕನಿಗೆ ಕೊಟ್ಟ. ನೀನೀಗ ಮುರಿದದ್ದು ಆ ಶಿವಧನುಸ್ಸನ್ನು. ನನ್ನ ಹತ್ರ ಒಂದು ಧನುಸ್ಸುಂಟಲ್ವ, ಆ ಧನುಸ್ಸು ಸಾಕ್ಷಾತ್ ನಾರಾಯಣನದ್ದು. ಅದು ನಾರಾಯಣ ಕೈಯಲ್ಲಿರುವಂಥ ಧನುಸ್ಸು. ಆ ಧನುಸ್ಸು ಈಗ ನನ್ನಲ್ಲಿ ಉಂಟು. ನೀನು ಇದನ್ನು ಹೆದೆ ಏರಿಸು. ನೀನು ಹಿಂದೆ ಒಂದು ಕತೆ ಹೇಳ್ತೇನೆ, ನೀನು ಕೇಳು. ಕಥೆಯಲ್ಲಿ ಇನ್ನೊಂದು ಕತೆ, ಈಗ ಕತೆ ಹೇಳ್ತೇನೆ ಕೇಳು ಅಂತ ಪರಶುರಾಮ. ರಾಮನಿಗೆ ಗೊತ್ತಿಲ್ಲ ಅಂತ ಅಲ್ಲ, ರಾಮನಿಗೆ ಗೊತ್ತು. ಆದರೆ ಇವರಿಗೆಲ್ಲ ಗೊತ್ತಾಗಲಿ ಅಂತ, ಅಲ್ಲಿ ಪಕ್ಕದಲ್ಲಿ ಜನಕ ಮಹಾರಾಜ ಎಲ್ಲ ಇದ್ದ, ಅವರಿಗೆಲ್ಲ ಗೊತ್ತಾಗಲಿ ಅಂತ. ಅಲ್ಲ, ದಶರಥ ಮಹಾರಾಜ ಇಲ್ಲಲ್ಲ, ಅವರಿಗೆಲ್ಲ ಗೊತ್ತಾಗಲಿ ಅಂತ. ನೋಡು, ಹಿಂದೆ ಎರಡು ಧನುಸ್ಸಿತ್ತಂತೆ. ಒಂದು ಪಿನಾಕ, ಇನ್ನೊಂದು ಶಾರ್ಂಗ. ದೇವತೆಗಳಿಗೆಲ್ಲ ಆಟ ಆಡುವ ಅಂತ ನೋಡಿ, ಸ್ವಲ್ಪ ಆಟ ಆಡೋದು, ಸ್ವಲ್ಪ ಗಮ್ಮತ್ತು ಮಾಡುವ ಅಂತ ತೋರಿತು ಅವರಿಗೆ. ಹೋದರು ರಾಮನ ಹತ್ರ. ರಾಮ ನೀನೇ ನಾರಾಯಣ ಹತ್ರ, ನೀನೇ ದೊಡ್ಡವ ನೀನೇ ದೊಡ್ಡವ. ನಾರಾಯಣ ಹೌದು ನಾನೇ ದೊಡ್ಡವ ಅಂದ.
ಅಷ್ಟೊತ್ತಿಗೆ ರುದ್ರದೇವರು ಅವರಿಗೂ ಸ್ವಲ್ಪ ಆಟ ಆಡ್ಲಿಕ್ಕೆ ಮನಸ್ಸಾಯ್ತು. ಎಂತರ ಇವ ದೊಡ್ಡವ, ನಾನೇ ದೊಡ್ಡವ, ನಾನೇ ಸರ್ವೋತ್ತಮ ಅಂತ ರುದ್ರದೇವರು ಹೇಳಿದರು. ಹಾಗಾದ್ರೆ ದೇವತೆಗಳು ನೋಡಿದ್ರು, ಒಂದು ಆಟ ಆಡುವ, ಈಗ ಇವನೇ ಸರ್ವೋತ್ತಮ ಅಂತ ಹೇಳ್ತಾನೆ, ಹೇಳ್ತಾನೆ ಇವನೇ ಸರ್ವೋತ್ತಮ ಅಂತ. ನಾವೆಲ್ಲ ಅಂದ್ಕೊಂಡದ್ದು ನಾರಾಯಣನೇ ಸರ್ವೋತ್ತಮ ಅಂತ ನಾವೆಲ್ಲ ಅಂದ್ಕೊಂಡದ್ದು. ರುದ್ರದೇವರಿಗೆ ಗೊತ್ತು, ಆದರೆ ರುದ್ರದೇವರು ಆಟ ಆಡೋದು ನಮಗೆಲ್ಲ ಗೊತ್ತಾಗಬೇಕಂದ್ರೆ. ನಮಗೆ ಎಷ್ಟು ಹೇಳಿದ್ರು ಬುದ್ಧಿಯೇ ಬರೋದಿಲ್ಲ. ಕೆಲವರು ತಪ್ಪಿಯೂ ಕೂಡ ಹರಿವಾಡ ಅಂತ ಹೇಳೋದಿಲ್ಲ, ಹರವಾಡ ಅಂತ ಹೇಳೋದು. ಅಷ್ಟು ರುದ್ರನೇ ದೊಡ್ಡವ ಅಂತ, ಹರಿವಾಡ ಅಂತ ಹೇಳೋದೇ ಇಲ್ಲ ಅವರು, ಹರವಾಡ ಅಂತಲೇ ಹೇಳೋದು. ಅದಕ್ಕೆ ರುದ್ರದೇವರು ಪಿನಾಕ ಧನುಸ್ಸನ್ನು ಹಿಡ್ಕೊಂಡ್ರು, ಶಾರ್ಂಗ ಧನುಸ್ಸನ್ನು ಹೇಳಿದ್ರು. ರುದ್ರ, ಈಶ್ವರ, ನೀನು ದೊಡ್ಡವನ? ರುದ್ರದೇವರು ಸುಮ್ಮನೆ ಕೂತ್ಕೊಂಡ್ರು, ಏನೂ ಮಾತಾಡಲಿಲ್ಲ ಅಂತ, ಸ್ತಬ್ಧರಾಗಿ ಬಿಟ್ರು. ಆಗ ಎಲ್ಲ ದೇವತೆಗಳೇ ಅಂದರು, ನಾರಾಯಣನೇ ಸರ್ವೋತ್ತಮ. ಈಶ್ವರ ಹತ್ರ ಕೇಳಿದ, ನೀನೇ ದೊಡ್ಡವನು ಹೌದಾ ಹೌದಾ ಅಂತ ಹುಂಕಾರ ಮಾಡಿದ್ರು. ರುದ್ರದೇವರು ಸ್ಥಗಿತಗೊಂಡು ಬಿಟ್ರು. ಅವರಿಗೆ ಮಾತಾಡಲಿಕ್ಕೂ ಆಗಲಿಲ್ಲ, ಬಾಣ ಬಿಡಲಿಕ್ಕೂ ಆಗಲಿಲ್ಲ. ಆಗ ಎಲ್ಲ ದೇವತೆಗಳು ಏಕಕಂಠದಿಂದ ಹೇಳಿದಂತೆ ನಾರಾಯಣನೇ ದೊಡ್ಡವ ಅಂತ ಹೇಳಿದಂತೆ. ಮತ್ತೆ ರುದ್ರದೇವರು ಏನು ಮಾಡಿದ್ರು ಕೇಳಿದೆ, ತತ ಪ್ರಣಮ್ಯಾಶು ಜನಾರ್ದನಂ ಹರಃ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತ ಜಗಾಮ ಕೈಲಾಸಮಮುಷ್ಯ ತದ್ಧನು ತ್ವಯಾ ಪ್ರಭಗ್ನಂ ಕಿಲ ಲೋಕ ಸನ್ನಿಧೋ. ರುದ್ರದೇವರು ಭಗವಂತನಿಗೆ ನಮಸ್ಕಾರ ಮಾಡಿ ಕೈಲಾಸಕ್ಕೆ ಹೋದರು. ವಿಧೇಯಾತ್ಮನೇ ನಮಃ, ಎಲ್ಲರಿಂದಲೂ ಕೂಡ ನಮಸ್ಕರಿಸಲ್ಪಡುವವ, ಎಲ್ಲರಿಂದಲೂ ಕೂಡ ರುದ್ರದೇವನಿಂದನೂ ಕೂಡ ರುದ್ರದೇವನೂ ಕೂಡ ಅವನಿಗೆ ನಮಸ್ಕಾರ ಮಾಡ್ತಾರೆ. ವಿಧೇಯಾತ್ಮನೇ ನಮ, ಈ ರೀತಿಯಾಗಿ ರುದ್ರದೇವರು ನಮಸ್ಕಾರ ಮಾಡಿ ಸೀತೆ ಕೈಲಾಸಕ್ಕೆ ಹೋದರು. ಅಂತಹ ಧನುಸ್ಸು ಇದು. ಈಗ ಈ ಧನುಸ್ಸನ್ನು ನೀನು ಹೆದೆ ಏರಿಸಿದೆಯಂತ ಆದರೆ ನೀನು ಸಾಕ್ಷಾತ್ ಪರೋಸಿ ನಾರಾಯಣ ಏವ ನಾನ್ಯಥಾ, ನೀನು ನಾರಾಯಣ ಎಂಬುದರಲ್ಲಿ ಸಂಶಯವೇ ಇಲ್ಲ. ನೀನು ಸಾಕ್ಷಾತ್ ನಾರಾಯಣ ಎಂಬುದರಲ್ಲಿ ಸಂಶಯವೇ ಇಲ್ಲ. ಇದನ್ನು ಹೆದೆ ಏರಿಸಬೇಕು ಮಾತ್ರ ನೀನು. ಆಯಿತು, ಓಕೆ ಆಯಿತು ಅಂದ ರಾಮ. ಏರ್ಸು ಅಂತ ಹಿಡಿದ, ಶಾರ್ಗ ಧನುಸ್ಸನ್ನು ಹಿಡಿದ, ಕಟ್ಟಿದ. ಬಾಣಕ್ಕೆ ಅಲ್ಲಿ ಹೆದೆ ಊರಿಸುವಾಗ ಧನುಸ್ಸು ಕಟ್ಟಾಯಿತು, ಇಲ್ಲಿ ಹೆದೆ ಊರಿಸಿ ಆಯಿತು. ನಾವು ಕೇಳಿದ್ದೇವಲ್ಲ, ರಾಮನ ಬಾಣ ಎಂದೂ ವ್ಯರ್ಥ ಆಗುವುದಿಲ್ಲ ಅಂತ ನೀವು ಕೇಳಿದ್ದೇವೆ. ಈಗ ಬಾಣ ಹೆದೆ ಊರಿಸಿ ಆಯಿತು, ಇನ್ನೆಂತ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂತು. ಇದನ್ನು ಆಚಾರ್ಯ ಮಧ್ವರು ಚೆನ್ನಾಗಿ ತಿಳಿಸ್ತಾರೆ. ಎಲ್ಲ ಕಡೆ ನೋಡುವಾಗ ಪರಶುರಾಮ ರಾಮನಿಂದ ಸೋತ ಎಂಬುದಾಗಿ ಇರುವಂಥ, ಎಲ್ಲ ಕಡೆಯಲ್ಲೂ ಬೇರೆಲ್ಲ ರಾಮಾಯಣದಲ್ಲೂ ಹಾಗೆ ಇರುವಂಥದ್ದು. ಆಚಾರ್ಯ ಮಧ್ವರು ಇದನ್ನು ತಿಳಿಸ್ತಾರೆ. ಪರಶುರಾಮ ಬಾಣವನ್ನು ಬಿಡು ಅಂತ ಹೇಳ್ತಾನೆ. ಎಲ್ಲಿಗೆ ಬಿಡು ಅಂತ ಹೇಳ್ತಾನೆ. ನನ್ನ ನಾಭಿಯಲ್ಲಿ, ನಮ್ಮಲ್ಲಿ ಅತುಲ ಎಂಬ ರಾಕ್ಷಸ ಇದ್ದಾನೆ, ಇಲ್ಲಿಗೆ ಬಾಣವನ್ನು ಬಿಡು ಅಂತ ಹೇಳ್ತಾನೆ. ಇದು ಯಾರೂ ಕೂಡ ಹೇಳಲಿಲ್ಲ, ಇದನ್ನು ಆಚಾರ್ಯ ಮಧ್ವರು ತಿಳಿಸಿದ್ದು. ಬಾಣವನ್ನು ಹೆದೆ ಇರಲಿಕ್ಕೆ, ಈ ಅತುಲ ಎಂಬ ರಾಕ್ಷಸ ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದ. ಏನು ವರ ಕೇಳಿದರೆ, ಪರಶುರಾಮ ಯಾವಾಗ ಸೋಲ್ತಾನೆ ಆವಾಗ ನನಗೆ ನಾನು ಸಾಯಿಲಿ ಅಂತ ವರ. ಅವರಿಗೆ ಪರಶುರಾಮ ಸೋಲುವುದಿಲ್ಲ ಎಂಬುದು ಖಚಿತ ಇತ್ತು. ಆಯಿತು ಅಂತ ವರ ಕೊಟ್ಟಿದ್ದ. ಈಗ ರಾಮನ ಹತ್ರ ಹೇಳ್ತಾರೆ, ಇಲ್ಲಿಗೆ ಬಾಣ ಬಿಡು ಅಂತ. ಆಗ ಅತುಲ ಎಂಬ ರಾಕ್ಷಸನಲ್ಲಿ ಪರಶುರಾಮ ಹೇಳ್ತಾನೆ, ಅತುಲ, ರಾಮ ಬಾಣ ಬಿಡ್ತಾ ಇದ್ದಾನೆ, ಈಗ ನಾನು ಸೋಲ್ತಾ ಇದ್ದೇನೆ, ನಾನು ಸೋತ್ರೆ ನೀನು ಕೂಡ ಸಾಯಿತಿ ಅಂತ ಹೇಳಿದ. ರಾಮನ ಹತ್ರ ಬಾಣ ಬಿಡು ಅಂದ, ಅತುಲನ ಹತ್ರ ಈ ರೀತಿಯಾದಿ ಅಂದ. ರಾಮ ಬಾಣ ಬಿಟ್ಟ, ಅತುಲ ಅದೇ ಕ್ಷಣದಲ್ಲೇ ಹೊರಗೆ ಬಂದ. ಆ ಬಾಣ ಬಂದು ಅತುಲನಿಗೆ ತಾಗಿತು, ಅತುಲ ಸತ್ತೋದ. ಈ ಅತುಲ ಎಂಬ ರಾಕ್ಷಸನನ್ನು ಸಂಹಾರ ಮಾಡಬೇಕಿತ್ತು. ಇಲ್ಲದಿದ್ದರೆ ಇವನಿಗೆ ಸಂಹಾರ ಮಾಡ್ಬೋದು ಪರಶುರಾಮನಿಗೆ, ಆದರೆ ಬ್ರಹ್ಮದೇವರು ವರ ಕೊಟ್ಟು ಬಿಟ್ಟಿದ್ದಾರಲ್ಲ, ಬ್ರಹ್ಮದೇವರ ವರವನ್ನು ಸತ್ಯ ಮಾಡಬೇಕಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಸಿದ. ರಾಮಚಂದ್ರ ಏನು ಮಾಡಿದ, ರಾಮ ಬಾಣ ಬಿಡುವಾಗ ಅತುಲ ಅದೇ ಸಮಯದಿಂದ ಹೊರಗೆ ಬಂದ, ಅತುಲನಿಗೆ ಆ ಬಾಣ ತಾಗಿತು,
ಅತುಲನ ಸಂಹಾರ ಆಯಿತು. ಶತ್ರುತಾಪನಾಯ ನಮಃ. ಈ ರೀತಿಯಾಗಿ ಅತುಲನನ್ನು, ಲೋಕಕಂಟಕನಾದ ಅತುಲನನ್ನು ಸಂಹಾರ ಮಾಡುವ ಮೂಲಕ ರಾಮ ಶತ್ರುಗಳಿಗೆ ತಾಪವನ್ನು ಕೊಡುವವ ಎಂಬ ಸಂದೇಶವನ್ನು ನೀಡುತ್ತಾ ಇದ್ದಾನೆ. ಮತ್ತೆ ಎಲ್ಲರೂ ಏಕೀಭೂತರಾಗಿದ್ದರು. ಅವರ ಸಮಕ್ಷಮದಲ್ಲಿ ಪರಶುರಾಮ ರಾಮನೊಂದಿಗೆ ಏಕೀಭೂತನಾದ, ಅಂದರೆ ಅವನಲ್ಲಿಗೆ ಹೋಗಿ ಸೇರಿದ. ಈ ಮೂಲಕ ರಾಮ ಮತ್ತೆ ನಾನು ಬೇರೆಯಲ್ಲ ಎಂಬ ಸಂದೇಶವನ್ನು ನಮಗೆ ಪರಶುರಾಮ ರಾಮನಲ್ಲಿ ಏಕೀಭೂತ ಆಗುವ ಮೂಲಕ ತೋರಿಸ್ತಾ ಇದ್ದಾನೆ. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಏಕಾಯ ನಮಃ, ಅನೇಕಾಯ ನಮಃ ಅಂತ ತಿಳಿಸುವಂಥದ್ದು. ಒಬ್ಬನೇ ಅನೇಕ, ಒಬ್ಬರೇ ಅವ ಅನೇಕ. ಈ ರೀತಿಯಾಗಿ ಏಕಾಯ ನಮಃ ಅನೇಕಾಯ ನಮಃ ಎಂಬುದನ್ನು ಪರಶುರಾಮ ರಾಮನಲ್ಲಿ ಏಕೀಭೂತನಾಗುವ ಮೂಲಕ ನಮಗೆ ನಿಮಗೆ ತೋರಿಸಿಕೊಟ್ಟ. ಗಟ್ಟಿಯಾಗಿ ಹೇಳಿದಂತೆ ಜಗಾದ ಮೇಘೋಗ ಗಭೀರಯಾಗಿರ, ಗಟ್ಟಿಯಾಗಿ ಹೇಳಿದಂತೆ ರಾಮ ಸಾಕ್ಷಾತ್ ನಾರಾಯಣನೇ, ಮನುಷ್ಯ ಅಲ್ಲ ಎಂಬುದನ್ನು ಈ ಮೋಡದ ಗರ್ಜನೆ ಇರ್ತದಲ್ವ, ಆ ರೀತಿಯ ಗಟ್ಟಿಯಾಗಿ ರಾಮಚಂದ್ರ ಪರಶುರಾಮ ಹೇಳಿದ ಎಂಬ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಈ ಮೂಲಕ ಅಲ್ಲಿಂದ ರಾಮಚಂದ್ರ ಪರಶುರಾಮ ದೇವರು ಏಕೀಭೂತರಾಗುವ ಮೂಲಕ ದಶರಥ ಪುನಃ ಖುಷಿಪಟ್ಟ. ಯಾವುದೇ ರೀತಿಯಾದ ತೊಂದರೆ ಆಗಲಿಲ್ಲ ಅಂತ ಹೇಳಿ ಖುಷಿಪಟ್ಟು ಅಲ್ಲಿಂದ ಅಯೋಧ್ಯೆಗೆ ನಡೆದರು. ಇಲ್ಲಿಗೆ ಬಾಲಕಾಂಡ ಮುಗೀತದೆ. ಪರಶುರಾಮ ದೇವರು ರಾಮಚಂದ್ರ ಅಯೋಧ್ಯೆಗೆ ನಡೆದ, ಅಲ್ಲಿಗೆ ಬಾಲಕಾಂಡ ಹೇಳಿದರೆ ಏನು ಕೇಳಿದ್ರೆ, ರಾಮನ ಬಾಲ ಹೇಳಿದರೆ ಬಲ, ರಾಮನ ಬಲವನ್ನು ಹೇಳುವಂತಹ ಕಾಂಡ ಬಾಲಕಾಂಡ. ನೋಡಿ ನೀವು ಮೊದಲಿಂದ ನೋಡಿ, ರಾಮನ ಬಲವನ್ನೇ ಹೇಳೋದು. ವಿಶ್ವಾಮಿತ್ರರಲ್ಲಿಗೆ ಹೋದ, ಅಲ್ಲಿ ತಾಟಕೆ ಮಾರೀಚ ಸುಬಾವನ್ನು ಸಂಹಾರ ಮಾಡಿದ, ಅಹಲ್ಯೆಯನ್ನು ಉದ್ಧಾರ ಮಾಡಿದ, ಶಿವಧನುಸ್ಸನ್ನು ಎತ್ತಿದ, ಪರಶುರಾಮನ ಒಳಗಿದ್ದ ಅತುಲನನ್ನು ಸಂಹಾರ ಮಾಡಿದ. ಏನು ಬಾಲಕರಾಗಿ ಇದೆಲ್ಲ ಮಾಡ್ಲಿಕ್ಕಾಗ್ತದ? ಬಾಲ ಹೇಳಿದರೆ ಬಲ, ರಾಮನ ಬಲವನ್ನು ಹೇಳುವಂಥ ಕಾಂಡ ಅದು ಬಾಲಕಾಂಡ. ಇಲ್ಲಿಗೆ ಬಾಲಕಾಂಡ ಮುಗಿತದೆ. ಮುಂದೆ ಅಯೋಧ್ಯಾಕಾಂಡ. ಅಯೋಧ್ಯಾಕಾಂಡ ಹೇಳಿದರೆ ಯಾರಿಂದಲೂ ಯಾವಾಗಲೂ ಎಲ್ಲಿ ಯುದ್ಧ ನಡೆಯುವುದಿಲ್ಲವೋ ಅದು ಅಯೋಧ್ಯೆ. ಯುದ್ಧ ನೋಡಿ, ಅಯೋಧ್ಯೆಯಲ್ಲಿ ನೋಡಿ, ಅಯೋಧ್ಯಾಕಾಂಡ ಅಲ್ಲಿ ಯುದ್ಧವೇ ಆಗಲಿಲ್ಲ, ಯುದ್ಧವೇ ನಡೀಲಿಲ್ಲ ನೋಡಿ. ಅಯೋಧ್ಯಾಕಾಂಡ, ದಶರಥ ಮಹಾರಾಜ ರಾಮಚಂದ್ರ ಸೀತೆಯೊಂದಿಗೆ ಬಹುಕಾಲ ವಾಸ ಮಾಡಿದ. ದಶರಥ ಮಹಾರಾಜನಿಗೆ ಯೋಚನೆ ಆಯಿತು, ಇನ್ನು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ಅವನಿಗೆ ಯೋಚನೆ ಆಯಿತು. ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ಯೋಚನೆ ಆದಾಗ ಎಲ್ಲ ಪ್ರಜೆಗಳನ್ನು ಕರೆದಂತೆ ಒಂದು ದಿವಸ. ನೋಡಿ, ರಾಜರೇ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೋದು, ಆದರೆ ರಾಜನು ಕೂಡ ಪ್ರಜೆಗಳ ಮಾತನ್ನು ಕೇಳ್ತಾ ಇದ್ದಲ್ಲಿ. ಪ್ರಜೆಗಳು ಏನು ಹೇಳ್ತಾರೆ, ಪ್ರಜಾಪ್ರಭುತ್ವ ರಾಷ್ಟ್ರ, ಆವಾಗಲೂ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ, ಇವಾಗ ಮಾತ್ರ ಅಲ್ಲ, ಪ್ರಜೆಗಳ ಹತ್ರ ಕೇಳ್ತಾ ಇದ್ದಂತೆ. ಪ್ರಜೆಗಳ ಹತ್ರ ಎಲ್ಲ ಕೇಳಿದಂತೆ, ನಾನು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ಇದ್ದೇನಂತ ಕೇಳಿದಂತೆ. ಎಲ್ಲ ಪ್ರಜೆಗಳು ಒಂದೇ ಏಕಸ್ವರದಿಂದ ಹೇಳಿದ, ಮೊದಲು ಆ ಕೆಲಸ ಮಾಡು ಅಂತಂದ್ರಂತೆ. ದಶರಥ ಸ್ವಲ್ಪ ತಡೀರಿ, ಅಲ್ಲ ನೀವು ಹೀಗಂದ್ರೆ ಏನು, ನನ್ನ ರಾಜ್ಯ ನಿಮಗೆ ಇಷ್ಟ ಇಲ್ಲ ಅಂತ ಅರ್ಥ ಅಂತ ಕೇಳಿದಂತೆ. ನೀನು ಹಾಗೆ ತಪ್ಪು ತಿಳ್ಕೊಳ್ಬೇಡ, ನಾವು ಮಾತಾಡೋದು ಪೂರ್ತಿ ಕೇಳು ಅಂತ ಪ್ರಜೆಗಳು ಅಂದ್ರಂತೆ. ತಪ್ಪು ತಿಳ್ಕೊಳ್ಬಾರ್ದು, ನಿನ್ನ ರಾಜ್ಯ ಸರಿ, ನೀನು ಆಳ್ತಾ ಇರೋದು ಸರಿ ಇಲ್ಲ ಅಂತ ನಾವು ಹೇಳಲಿಲ್ಲ. ನಮಗೆ ರಾಮರಾಜ್ಯ ನೋಡಬೇಕು, ರಾಮರಾಜ್ಯ ನೋಡಬೇಕೆನ್ನೋ ಉದ್ದೇಶದಿಂದ ನಾವು ಈ ರೀತಿಯಾಗಿ ಹೇಳಿದ್ದು. ಅಂದಿನಿಂದ ಇವತ್ತಿಗೂ ಬಂದಿದೆ ನೋಡಿ. ಅದು ರಾಮರಾಜ್ಯ ಅಂದರೆ ಅಷ್ಟು ಚಂದ.
ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು. ಅಂದಿನಿಂದ 24ನೇ ತ್ರೇತಾಯುಗದಿಂದ ಹೇಳ್ತಾ ಇದ್ದೇವೆ, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು. ಇನ್ನೂ ಆಗಲಿಲ್ಲ, ಆದರೆ ಆಗ್ತದೆ, ಈಗ ಸ್ವಲ್ಪ ಸಮಯದಲ್ಲಿ ಆಗ್ತದೆ ಬಿಡಿ. ಜನವರಿ 20 ರಾಮ ಮಂದಿರ ನಿರ್ಮಾಣ ಆಗ್ತದೆ. ಇನ್ನು ರಾಮರಾಜ್ಯ ಆದರೆ ಸಾಕು. ಅದು ನಮ್ಮ ನಿಮ್ಮ ಕೈಯಲ್ಲಿರೋದು. ಅಲ್ಲಿ ಪ್ರಜೆಗಳು ಹೇಗೆ ದಶರಥರ ಹತ್ರ ಹೇಳಿದರು, ರಾಮನನ್ನು ಬೇಗ ರಾಜ್ಯನನ್ನಾಗಿ ಮಾಡುವಂಥ ಪ್ರಜೆಗಳು ಹೇಗೆ ದಶರಥರನ್ನು ಹೇಳಿದರು, ನೀವು ಪ್ರಜೆಗಳಾದ ನಾವು ಕೂಡ ರಾಮರಾಜ್ಯ ನಿರ್ಮಾಣ ಆಗಬೇಕಿದ್ರೆ ರಾಮನಂತಹ ವ್ಯಕ್ತಿಯನ್ನು ತರಿಸ್ಬೇಕು. ರಾಮನಂತಹ ವ್ಯಕ್ತಿಯನ್ನು ಆ ಶೀಟಿನಲ್ಲಿ ಕೂತ್ಕೊಳಿಸಿತು ಅಂತಾದರೆ ರಾಮರಾಜ್ಯ ಆಗ್ಬೋದು. ಮುಂದಿನ ವರ್ಷವೂ ಕೂಡ ರಾಮನಂತವರನ್ನೇ ಕೂತ್ಕೊಳಿಸಿದಾದರೆ ಒಂದು ಹಂತಕ್ಕೆ ನಮ್ಮದು ರಾಮರಾಜ್ಯ ಆಗಿ ನಿಲ್ಬೋದು. ಮೊನ್ನೆ ಪೇಜಾವರ ಸ್ವಾಮಿಗಳು ಟಿ ವಿಯಲ್ಲಿ ಹೇಳಿದರು ಕೂಡ, ರಾಮರಾಜ್ಯ ಇಷ್ಟು ದಿವಸ ಏನು ಕೆಲಸ ಇದ್ದದ್ದು ಕೇಳಿದ್ರೆ ರಾಮ ಮಂದಿರ ನಿರ್ಮಾಣ ಆಗಬೇಕಂತ. ಇದು 1 ವಾರದ ಹಿಂದೆ ಏನೋ ಟಿ ವಿಯಲ್ಲಿ ಹೇಳಿದ್ರು, ರಾಮ ಮಂದಿರ ನಿರ್ಮಾಣ ಆಗಬೇಕಂತ. ರಾಮ ಮಂದಿರ ನಿರ್ಮಾಣ ಆಯ್ತು, ಈಗ ಆಯ್ತಂತಲೇ ಲೆಕ್ಕ, ಅದು ಪೂರ್ತಿ ಆಗೋ ಆಯ್ತಂತ ಲೆಕ್ಕ. ಇನ್ನೂ ಜವಾಬ್ದಾರಿ ಜಾಸ್ತಿ ನಮಗೆ. ರಾಮ ಮಂದಿರ ನಿರ್ಮಾಣ ಆಯಿತು, ಆ ರಾಮ ಮಂದಿರವಾಗಿ ಉಳಿಬೇಕಿದ್ದರೆ ರಾಮರಾಜ್ಯ ನಿರ್ಮಾಣ ಆಗಬೇಕು. ರಾಮರಾಜ್ಯ ನಿರ್ಮಾಣ ಆಗಬೇಕಿದ್ದರೆ ಹಿಂದೂಗಳಾಗಿ ಉಳಿಬೇಕು. ಹಿಂದೂಗಳಾಗಿ ಉಳಿದ್ರೆ, ಅವ್ರು ಮೊನ್ನೆ ಹೇಳಿದ ಮಾತಿದು ಭಾರಿ ಚಂದ. ಅವರು 60ನೇ ಷಷ್ಠಾಬ್ದಿ ಪೂರ್ತಿಗೂ ಸ್ಟೇಜಲ್ಲೂ ಇದು ಮಾತನ್ನು ಹೇಳಿದರು. ಮೊನ್ನೆ ಸುವರ್ಣ ನ್ಯೂಸಲ್ಲಿ ಟಿ ವಿಯಲ್ಲೂ ಕೂಡ ಈ ಮಾತನ್ನು ಹೇಳಿದರು. ಹಿಂದೂಗಳಾಗಿ ಉಳಿದ್ರೆ ರಾಮರಾಜ್ಯ ನಿರ್ಮಾಣ ಆಗ್ಬೋದು. ಹಿಂದೂಗಳಾಗಿ ಉಳಿಲಿಲ್ಲದಿದ್ದರೆ ರಾಮರಾಜ್ಯ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಮ ಮಂದಿರ ನಿರ್ಮಾಣ ಆಯಿತು, ಒಂದು ಜವಾಬ್ದಾರಿ ಮುಗಿಯಿತು. ಇನ್ನೂ ಜವಾಬ್ದಾರಿ ಜಾಸ್ತಿ ನಮಗೆ ಅಲ್ವಾ. ಆ ರಾಮ ಮಂದಿರ ನಿರ್ಮಾಣ ಆಯಿತು. ಆ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಅವರ ಷಷ್ಠಾಬ್ದಿ ಪೂರ್ತಿ ದಿವಸ ಅವರು ಹೇಳಿದ ಮಾತು, ಡಿಸೆಂಬರ್ 16ಕ್ಕೆ ಇರಬೇಕು ಪ್ರಾಯ ಅವರ ಷಷ್ಠಾಬ್ದಿ. ಆ 2 ದಿವಸ ಹಿಂದೆ ಒಬ್ಬರು ಮಾತಂದ್ರಂತೆ ಒಬ್ಬರು, ಮೋದಿ ಯೋಗಿ ಹೋಗಲಿ, ರಾಮರಾಜ್ಯವನ್ನು ನಾವು ಪುನಃ ಧ್ವಂಸ ಮಾಡ್ತೇವೆ ಅಂತ. ರಾಮ ಮಂದಿರವನ್ನು ನಾವು ಪುನಃ ಧ್ವಂಸ ಮಾಡ್ತೇವೆ. ಮೋದಿ ಯೋಗಿ ಹೋದರೆ ರಾಮ ಮಂದಿರವನ್ನು ನಾವು ಧ್ವಂಸ ಮಾಡ್ತೇವೆ ಅಂತ 2 ದಿವಸ ಹಿಂದೆ ಯಾರೋ ಹೇಳಿದ್ರಂತೆ, ಉತ್ತರ ಪ್ರದೇಶ. ಇದನ್ನು ಯಾರು ಇದು ಮಾಡುವರಿಲ್ಲ, ತಪ್ಪ. ಅದೇ ಯಾರಾದರೂ ಹಿಂದೂ ಮುಸ್ಲಿಮಿಗೆ ಬೈದರೆ ಉಂಟಲ್ವಾ, ಪಕ್ಕ ಕೋಲು ಹಿಡ್ಕೊಂಡು ಹೊಡಿಲಿಕ್ಕೆ ಬರ್ತಾರೆ, ಸಾಯಿಸಲಿಕ್ಕೆ ಬರ್ತಾರೆ. ಇದನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ. ಮೋದಿ ಯೋಗಿ ಹೋಗಲಿ, ರಾಮ ಮಂದಿರ ನಾವು ಧ್ವಂಸ ಮಾಡ್ತೇವೆ ಅಂತ. ಆದ್ದರಿಂದ ರಾಮ ಮಂದಿರವಾಗಿ ಎಷ್ಟು ತನಕ, 1 ವರ್ಷವೋ 2 ವರ್ಷವೋ ಅಲ್ಲ, 100 ವರ್ಷವೋ 200 ವರ್ಷವೋ ಅಲ್ಲ, ಆ ಚಂದ್ರಾರ್ಕ, ಈ ಲೋಕ ಪ್ರಳಯ ಆಗುವ ತನಕ ಆ ಚಂದ್ರಾರ್ಕವಾಗಿ ರಾಮ ಮಂದಿರವಾಗಿ ಉಳಿಬೇಕು. ರಾಮ ಮಂದಿರವಾಗಿ ಉಳಿಬೇಕಿದ್ದರೆ ರಾಮರಾಜ್ಯ ಬರಬೇಕು. ರಾಮರಾಜ್ಯ ಬರಬೇಕಂದ್ರೆ ಹಿಂದೂಗಳಾಗೆ ಉಳಿಬೇಕು. ಹಿಂದೂಗಳಾಗಿ ಉಳಿಯುವುದು ಯಾವಾಗ? ಹಿಂದೂಗಳನ್ನು ಯಾರು ವಿರೋಧ ಮಾಡುವುದಿಲ್ಲ, ಹಿಂದೂಗಳಿಗೆ ಯಾವಾಗಲೂ ಬೆನ್ನ ಹಿಂದೆ ನಿಂತು ಕಾಯ್ತಾರೆ ಅಂಥವರು ಆ ಪ್ರಧಾನಿ ಪದವಿಗೆ ಬಂದರು ಅಂತಾದರೆ ನಮ್ಮ ರಾಮರಾಜ್ಯವು ನಿರ್ಮಾಣ ಆಗ್ತದೆ. ರಾಮ ಮಂದಿರವು ಕೂಡ ಆ ಚಂದ್ರಾರ್ಕವಾಗಿ ಈ ಲೋಕ ಪ್ರಳಯ ಆಗುವ ತನಕನೂ ರಾಮ ಮಂದಿರ ಇರ್ತದೆ. ಆದ್ದರಿಂದ ಆ ರಾಮರಾಜ್ಯ ಇರಬೇಕಂತ ಇದ್ದರೆ ನಾವಾಗೆ ಉಳಿಬೇಕು, ಹಿಂದೂಗಳಾಗೆ ಉಳಿಬೇಕು ಎಂಬ ಸಂದೇಶವನ್ನು ಅವರು ಮೊನ್ನೆ ನೀಡಿದರು. ಆದ್ದರಿಂದ ಅಲ್ಲಿಂದ ಬಂದಿದೆ, ರಾಮರಾಜ್ಯ ನಿರ್ಮಾಣ ಆಗಬೇಕು. ನಮಗೆ ರಾಮರಾಜ್ಯವನ್ನು ನೋಡಬೇಕು ಅಂತ ಅಲ್ಲಿಯ ಪ್ರಜೆಗಳೆಲ್ಲ ಹೇಳಿದ್ರಂತೆ. ದಶರಥರಿಗೆ ಕೇಳಿ ಭಾರಿ ಖುಷಿ ಆಯ್ತು. ಅವ್ರು ಸುಮ್ಮನೆ ಹೇಳಿದ್ದು, ನನ್ನ ಆಡಳಿತ ಚಂದ ಇಲ್ವ ನೀವು ಸುಮ್ಮನೆ ಹೇಳಿದ್ದು. ಅವನಿಗೆ ರಾಮನ ಬಗ್ಗೆ ಅವನಿಗೆ ಕೇಳಬೇಕಿತ್ತು, ರಾಮನ ಬಗ್ಗೆ ಕಮೆಂಟ್ ಕೇಳಬೇಕಿತ್ತು ಅವರಿಂದ, ಪ್ರಜೆಗಳಿಂದ. ಖುಷಿ ಆಯಿತು. ಅವೆಲ್ಲ ಹೇಳ್ತಾರೆ, ಅಲ್ಲ ರಾಮ ಎಂಥವ ಗೊತ್ತಾ ನಿಂಗೆ? ಅಲ್ಲ ರಾಮಚಂದ್ರನೇ ಯಾಕೆಪ್ಪ ರಾಜ್ಯ ಆಳಬೇಕಂತ. ದಶರಥ, ನಿಗೊಂದು ವಿಷಯ ಗೊತ್ತುಂಟಾ? ನಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಆದರೆ ಉಂಟಲ್ವಾ, ಮೊದಲೇ ಅಲ್ಲಿ ಬರುವುದು ಯಾರು ಗೊತ್ತಾ? ಕಸ ಗುಡಿಸ್ಲಿಕ್ಕೆ ರಾಮ. ಇವ ಯಾರು? ರಾಜ. ನಾವು ಕೆಲಸದವರು. ನಮ್ಮ ಮನೆಗೆ ಬಂದು ನಾವು ಬೇಡ ಹೇಳಿದ್ರು ಕೂಡ ನಮ್ಮ ಮನೆ ಕೆಲಸವನ್ನೆಲ್ಲ ಮಾಡಿ ಫುಲ್ಲು ಡ್ಯೂಟಿ ಮಾಡ್ತಾನೆ ರಾಮ. ಬೆಳಗ್ಗಿಂದ ಕಾರ್ಯಕ್ರಮ ಮುಗಿದ ಮೇಲೆ ಪಾತ್ರೆ ಒಳಗೆ ಹಾಕುವ ತನಕನೂ ರಾಮಚಂದ್ರ ಅಲ್ಲಿರ್ತಾನೆ. ನಮ್ಮದು ಸ್ವಲ್ಪ ವ್ಯತ್ಯಾಸ. ಊಟಕ್ಕೆ ಒಂದು ಮನೆಗೆ ಹೋಗೋದು, ಕೈ ತೊಳಲಿಕ್ಕೆ ಪಕ್ಕದ ಮನೆಗೆ ಹೋಗೋದು, ಅವ್ರ ಹತ್ರ ಹೇಳದೆ ಇನ್ನೊಂದು ಹೊರಟಾಯ್ತು ಮನೆಯಿಂದ. ನಮ್ದು ಹಾಗೆ ನೋಡಿ, ಊಟಕ್ಕೆ 12:30 ಅದು ಬಂಧುಗಳೇ ಬೇಕಾದರೆ ಆಗಿರಲಿ, ನಮ್ಮ ಬಂಧುಗಳೇ ಆಗಿರಲಿ,
ಕರೆಕ್ಟ್ 12ವರೆಗೆ ಊಟಕ್ಕೆ ಹೋಗ್ತೇವೆ ನಾವು. ಪೂಜೆ ನೋಡ್ಲಿಕ್ಕೆ ಹೋಗೋದಿಲ್ಲ, 12ವರೆಗೆ ಊಟಕ್ಕೆ. 12ವರೆಗೆ ಊಟಕ್ಕೆ ಹೋದ್ಮೇಲೆ 1 ಗಂಟೆ ಊಟ ಆದಮೇಲೆ ಪಕ್ಕದ ಮನೆ ಇರ್ತದೆ, ಅಲ್ಲಿ ಕೈ ತೊಳಿಲಿಕ್ಕೆ ಹೋಗೋದು. ಅಲ್ಲಿ ಕೈ ತೊಳೆದು ಅಲ್ಲಿಂದನೇ ಕೀಸ್. ಅಲ್ಲಿ ಎಲೆ ತೆಗಿಯುವಷ್ಟು ನಮಗೆ ಪುರುಸೋತಿಲ್ಲ. ನಿಜವಾಗಿ ಎಲೆ ತೆಗಿಯದೆ ಎಲ್ಲಿಂದ ನಾವು ಹೊರಡಬಾರ್ದು. ಎಲೆ ತೆಗಿಬೇಕು, ಅವ್ರು ಶುದ್ಧ ಮಾಡಬೇಕು, ಆದಮೇಲೆ ಆ ಮನೆಯಿಂದ ಹೊರಡಬೇಕು. ಪುರುಸೋತಿಲ್ಲ ನಮಗೆ. ಮನೆ ಹೋಗಿ ಮಲ್ಕೊಳ್ಳೋದು, ಒಂದು ಟಿ ವಿ ನೋಡೋದು, ಮಲ್ಕೊಳ್ಳೋದು, ಇಷ್ಟೇ ಮಾಡೋದು ನಾವು, ಬೇರೆ ಏನು ಮಾಡೋದು. ಆದರೂ ನಮಗೆ ಪುರುಸೋತಿಲ್ಲ. ಪಕ್ಕದ ಮನೆ ಕೈ ತೊಳೆದ, ಇವ್ರಿಗೆ ಹೇಳಲೂ ಇಲ್ಲ ಬರ್ತೇನೆ ಅಂತ, ಅಲ್ಲಿಂದನೇ ಹೊರಟ. ಇದು ನಾವು ನೀವು. ರಾಮ ಹಾಗಲ್ಲ, ರಾಜ ಮೊದಲು ಅವನೇ ಹೋಗುದು. ಅದು ಸಂಬಂಧಿಕರ ಮನೆ ಅಲ್ಲ, ನಾವು ಸಂಬಂಧಿಕರ ಮನೆಗೂ ಹೋಗುದಿಲ್ಲ ಬಿಡಿ. ಸಂಬಂಧಿಕರ ಪೂಜೆ ನೋಡ್ಲಿಕ್ಕೆ ಹೋಗುದಿಲ್ಲ. ಕೆಲವರು ಊಟಕ್ಕೆ ಬರ್ತಾರೆ, 10ವರೆಗೆ ಚೌಕಿಯಲ್ಲಿ ಎಲೆ ಇಟ್ಕೊಂಡು ಕೂತ್ಕೊಂಡಾಗ ಅಲ್ಲಿ ಪಕ್ಕದಲ್ಲಿ ಮಹಾಪೂಜೆ ಆಗ್ತಾ ಇರ್ತದೆ. ಮಹಾಪೂಜೆ ನೋಡಲಿಕ್ಕೆ ಯಾರು ಹೋಗುದಿಲ್ಲ. ಮಹಾಪೂಜೆ ಸೇವೆ ಕೊಟ್ಟಿರ್ತಾರೆ, ಬೇರೆ ಮಹಾಪೂಜೆ ಸೇವೆ ಕೊಟ್ಟಿರ್ತಾರೆ. ನಾವು ಮಹಾಪೂಜೆ ಸೇವೆ ಕೊಟ್ಟವರು ಹೇಳಿಕೆ ಕೊಟ್ಟಿದ್ದಾರೆ, ಬಂದದ್ದು ಹೇಳ್ತಾರೆ. ಯಾಕೆ ಬಂದು ಊಟ ಮಾಡಲಿಕ್ಕೆ ಬಂದು, ಬೇಕಾದರೆ 10ವರೆಯಿಂದ 1 ಗಂಟೆ ತನಕ ಅಲ್ಲೇ ಕಾಯ್ತಾರೆ. 1 ಗಂಟೆ ಊಟ ಮಾಡಿ ಮತ್ತೆ ಹೋಗ್ತಾರೆ. ಮಹಾಪೂಜೆಯೂ ಇಲ್ಲ, ಸ್ವಾಮಿಗಳ ಕೈಯಿಂದ ಮಂತ್ರ ಹಾಕ್ಸೋದಿಲ್ಲ ಎಂತೇಳಿ. ಮಹಾಪೂಜೆ ಯಾರು ಕೊಟ್ಟಿರ್ತಾರೆ ಅವರು ಒಬ್ಬನೇ. ಒಂದು ಗಂಡಸು ಹೋಗ್ಬೋದು ಮಹಾಪೂಜೆ ನೋಡಲಿಕ್ಕೆ, ಹೆಂಗಸಲ್ಲಿ ಇಲ್ಲಿ. ಒಂದು ಯಾರು ತುಂಬ ಹೆಣ್ಮಕ್ಳಿಗೆ ಭಕ್ತಿ ಇದ್ದರೆ ಹೆಣ್ಮಕ್ಳು ಹೋಗೋದು, ಗಂಡಸು ಇಲ್ಲಿ. ಒಟ್ಟು ಊಟ ಆಗಬೇಕು ನಮಗೆ, ಕರೆಕ್ಟ್ ಊಟಕ್ಕೆ ಬಂದದ್ದು ನಾವು. ರಾಮಚಂದ್ರ ಅವನಿಗೆ ಊಟ ಇಲ್ಲದಿತ್ತು ಅಂದ್ರೆ ಕಡೆ ತನಕ ನಿಂತು ಪಾತ್ರ ಒಳಗಾಗಿ ಹೋಗ್ತಾ ಇದ್ದಂತೆ. ಇಷ್ಟು ರಾಮಚಂದ್ರನ ವ್ಯಕ್ತಿತ್ವ ಅಂತ ಹೇಳ್ತಾನಂತೆ. ಮತ್ತೆ ನಮಗೇನಾದರೂ ಹುಷಾರಿಲ್ಲದಿದ್ದರೆ ಉಂಟಲ್ವಾ, ನಮ್ಮ ಹೆತ್ತ ತಾಯಿಗಿಂತ ಜಾಸ್ತಿ ನೋವಾಗೋದು ಯಾರಿಗೆ ಗೊತ್ತುಂಟ? ರಾಮಚಂದ್ರನಿಗೆ. ಅವ ಅಳ್ತಾ ಇದ್ದ ನೋಡಿ, ಭಾರಿ ಕಷ್ಟ ನೋಡಿ. ಅಳು ಇಲ್ಲದವ ಅಳುದು. ರಾಮಚಂದ್ರ ದುಃಖ ಇಲ್ಲದವ, ಅವನಿಗೆ ದುಃಖದ ಅವ. ಯಾಕಂದರೆ ರಾಮ ಹೇಳಿದರೆ ಏನರ್ಥ? ರಮಯಂತಿ, ಎಲ್ಲರನ್ನು ಸಂತೋಷಗೊಳಿಸುವ ರಾಮಚಂದ್ರ. ಅವನಿಗೆ ದುಃಖವೇ ಇಲ್ಲ. ದುಃಖ ಇಲ್ಲದವ ಅಳ್ತಾ ಇದ್ದಂತೆ. ಭಾರಿ ಕಷ್ಟ ಅಲ್ವಾ ನೋಡಿ. ಗೊತ್ತಿದ್ದು ಸುಮ್ಮನೆ ಇರೋದಂತೆ. ನಮಗೆ ನಮ್ಮ ಎದುರಲ್ಲಿ ನಮಗೆ ಬೈತಾ ಇರ್ತಾರೆ ಕೆಲವರು. ಬೈತಾ ಇದ್ದರೂ ಕೂಡ ನಾವು ಕೆಲವೊಮ್ಮೆ ಸುಮ್ಮನೆ ಇರ್ತೇವೆ, ಹೇಳುವವರು ಹೇಳ್ತಾ ಇಲ್ಲ. ಭಾರಿ ಕಷ್ಟ ಇದು. ಅಷ್ಟು ತಾಳ್ಮೆ ಬೇಕು. ತಾಳ್ಮೆ ಇದ್ದರೆ ಆಗ್ತದೆ, ಇಲ್ಲದಿದ್ದರೆ ಆಗುವುದಿಲ್ಲ ನೋಡಿ. ನಮ್ಮ ಬಗ್ಗೆ ಏನೇನು ಅಪಪ್ರಚಾರ ಮಾಡ್ತಾರೆ, ಇಲ್ಲ ಸಲ್ಲದ್ದು ಹೇಳ್ತಾರೆ. ಇವ ನೋಡಿದಾನೆ ಇಲ್ಲೋ ಗೊತ್ತಿಲ್ಲ. ಕೆಲವರಿಗೆ ನಮ್ಮಲ್ಲಿ ಒಂದು ಪಂಗಡ ಉಂಟು. ಅವರಿಗೆ ಊಟಕ್ಕೆ ಕೂತ್ಕೊಳ್ಳುವಾಗ ಒಂದೇ ಕೆಲಸ, ಆ ಸ್ವಾಮಿಗಳು ಹೀಗೆ, ಈ ಸ್ವಾಮಿಗಳು ಹೀಗೆ, ಆ ಸ್ವಾಮಿಗಳು ಅಂಚ, ಈ ಸ್ವಾಮಿಗಳು ಇಂಚ, ಆ ವಿದ್ವಾಂಸರಿಂಚ, ಈ ವಿದ್ವಾಂಸರಿಂಚ. ಅವರಿಗೆ ಊಟಕ್ಕೆ ಕೂತ್ಕೊಳ್ಳೋ ಇದೇ ಕೆಲಸ. ಒಂದು ವಿದ್ವಾಂಸರನ್ನು ಬೈಯುವುದು, ಒಂದು ಸ್ವಾಮಿಗಳು, ಆ ಸ್ವಾಮಿಗಳು ಅಂಚಂದು. ಇವ ನೋಡಲಿಲ್ಲ, ಪುಣ್ಯಾತ್ಮ ನೋಡಲಿಲ್ಲ, ಹೇಳುದು. ಒಬ್ಬ ಹೇಳಿದ ಅಂತ ಇನ್ನೊಬ್ಬ ಹೇಳುದು. ಅಲ್ಲ, 10 ಜನ ಹೇಳುವಾಗ ಅದು ಸತ್ಯ ಆಗಿರ್ತದೆ, ಸುಳ್ಳಾಗಲಿಕ್ಕೆ ಸಾಧ್ಯ ಅಲ್ಲ. 10 ಜನ ಹೇಳಿದ್ದೆಲ್ಲ ಸತ್ಯ ಆಗಿರ್ತದೆ. ಇಲ್ಲಿ ರಾಮಚಂದ್ರನ ಬಗ್ಗೆ ತುಂಬ ಜನ ಏನೇನೋ ಹೇಳ್ತಾರೆ, ಅದೆಲ್ಲ ಸತ್ಯವಾ? ಹಾಗೆಲ್ಲ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವ ಅಮ್ಮನಿಕ್ಕಿಂತ ಜಾಸ್ತಿ ಇವನಿಗೆ ದುಃಖ ಆಗ್ತಿದ್ದಂತೆ. ದುಃಖ ಇಲ್ಲದವ ದುಃಖ ಪಡ್ತಾ ಇದ್ದ. ಎಷ್ಟು ಕಷ್ಟ ನೋಡಿ. ನಮ್ಮನ್ನು ಸಾಂತ್ವನ ಮಾಡ್ತಾ ಇದ್ದ, ನಮಗೆ ಒಳ್ಳೆ ಧೈರ್ಯ ತುಂಬ್ತಾ ಇದ್ದ. ಆದ್ದರಿಂದ ರಾಮಚಂದ್ರ ರಾಜನಾಗಬೇಕು ಅಂತ ಹೇಳ್ತಾರಂತೆ. ಹೇಗೆ ಗೊತ್ತಾ? ನಿಖಿಲೇ ನಾನು ಪೂರ್ವ್ಯಾಚ ಪಿತಾ ಪುತ್ರ ನಿವೌರಸಾನ್. ತಂದೆ ಹೇಗೆ ಮಕ್ಕಳನ್ನು ವಿಚಾರಿಸ್ತಾನೋ ಅದೇ ರೀತಿಯಾಗಿ ರಾಮ ನಮ್ಮನ್ನು ವಿಚಾರಿಸ್ತಾ ಇದ್ದ. ತಂದೆ ಮಕ್ಕಳನ್ನು ವಿಚಾರಿಸುವಂತೆ ರಾಮ ನಮ್ಮನ್ನೆಲ್ಲ ವಿಚಾರಿಸ್ತಾ ಇದ್ದ. ಆದ್ದರಿಂದ ರಾಮಚಂದ್ರನಿಗೆ ಮೊದಲು ಪಟ್ಟಾಭಿಷೇಕ ಮಾಡು. ಇನ್ನೂ ತುಂಬ ಹೇಳ್ತಾರೆ. ಈ ರೀತಿಯಾಗಿ ದಶರಥ ಭಾರೀ ಸಂತೋಷಪಟ್ಟ. ಆಯಿತು ಅಂದ, ಪಟ್ಟಾಭಿಷೇಕ ಮಾಡುವ ಅಂದ. ನಾಳೆನೇ ಪಟ್ಟಾಭಿಷೇಕ. ಪುರ್ಸೋತಿಲ್ಲ. ದಶರಥ ಎಡವಿದ್ದು ಇನ್ನೊಂದು ಬಾರಿ ನೋಡಿ. ಅಷ್ಟು ಗಡಿಬಿಡಿ ಏನು ಅವನಿಗೆ ಭರತನ ಮೇಲೆ ಅಪನಂಬಿಕೆ. ಅದು ಕೈಕೇಯಿ ಅಲ್ಲಿ ಅದು ಮುಂದೆ ಬರ್ತದೆ. ಆ ಕೈಕೇಯಿ ಎಲ್ಲಿಯಾದರೂ ಅವನಿಗೆ ಹೆದರಿಕೆ, ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ಹೇಳಿದರೆ ಅದೊಂದು ಹಿಂದೆ ನಡೆದಿತ್ತದು. ಭರತನ ಅಜ್ಜ ಕೈಕೇಯನ್ನು ಕೊಡುವಾಗ ನನಗೆ ಮಕ್ಕಳಾಗಲಿಲ್ಲ, ಕೈಕೇಯನ್ನು ಕೊಡು ಅಂತ ಕೇಳಿದ್ದ. ಅಲ್ಲ, ಮುಂದೆ ಕೌಸಲ್ಯ ಮಕ್ಕಳಾದರೂ ಕೂಡ ನಿನ್ನ ಮೊಮ್ಮಗನನ್ನು ನಾನು ಪಟ್ಟಾಭಿಷೇಕ ವ್ಯಕ್ತನನ್ನಾಗಿ ಮಾಡ್ತೇನೆ ಅಂದಿದ್ದ.
ಅದು ಕೈಕೇಯಿಗೆ ಮರ್ತೋಗಿದೆ. ಭರತನಿಗೆಂದು ರಾಮನ ಮೇಲೆ ಬಹಳ ಪ್ರೀತಿ, ಕೈಕೇಯಿ ರಾಜನಿಗೂ ಆ ವಿಷಯ ಗೊತ್ತಿಲ್ಲ. ಆದರೆ ದಶರಥನಿಗೆ ಇದೊಂದು ಭಾರೀ ಕೌಸಲ್ಯ ಮಕ್ಕಳಾದ ಮೇಲೆ ರಾಮಚಂದ್ರನ ಮೇಲೆ ಭಾರಿ ಪ್ರೀತಿ ಅವನಿಗೆ. ಅದಕ್ಕೋಸ್ಕರ ಭರತನನ್ನು ಕೈಕೇಯಿ ರಾಜ ಅವರ ಅಜ್ಜನ ಮನೆಗೆ ಕಳಿಸಿದ್ದ. ಅವ ಇಲ್ಲಿ ಬರಲೇಬಾರ್ದು. ಅವನಿಗೆ ರಾಮಚಂದ್ರನ ಮೇಲೆ ನಂಬಿಕೆ, ಭರತನ ಮೇಲೆ ನಂಬಿಕೆನೇ ಇಲ್ಲ. ಮೊದಲು ಭರತ ಅಲ್ಲಿದ್ದಾನೆ, ಮೊದಲು ಪಟ್ಟಾಭಿಷೇಕದನ್ನು ಮತ್ತೆ ಭರತನ ಕರೆಸಿಕೊಳ್ಳುವ ಅಂತ ಒಂದು ಯೋಚನೆ. ಇಲ್ಲಿ ದಶರಥ ಎಡವಿದ ನೋಡಿ, ಪುನಃ ದಶರಥ ಎಡವಿದ. ಆಯ್ತಾ, ಹೋದ, ವಸಿಷ್ಠರನ್ನು ಕರೆದ, ನಾಳೆನೇ ಪಟ್ಟಾಭಿಷೇಕ ಅಂದ. ಆಯಿತು ಅಂದರು ವಸಿಷ್ಠರು ಕೂಡ. ಪಟ್ಟಾಭಿಷೇಕಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಎಲ್ಲ ನಡೀಲಿ ಅಂದ. ರಾಮನ ಹತ್ರ ಮಾತಂದ. ರಾಮನು ಬಹಳ ಖುಷಿಪಟ್ಟ. ಕೌಸಲ್ಯಗೆ ಈ ವಿಷಯ ತಿಳಿತು. ಕೌಸಲ್ಯ ತುಂಬ ಖುಷಿಪಟ್ಲು. ಈ ವಿಷಯ ಹರಹರ ಅಂತ ಮಂಥರೆ ಕಿವಿಗೆ ಬಿತ್ತು. ಮಂಥರೆ ಕಿವಿ, ಯಾರು ಈ ಮಂಥರೆ? ರಾಮಾಯಣದಲ್ಲಿ ಮಂಥರೆ ಕೆಟ್ಟವಳು ಎಂಬುದಾಗಿ ಅಷ್ಟೇ ಉಂಟು. ಆಚಾರ್ಯರು ತಿಳಿಸ್ತಾರೆ, ಯಾರು ಈ ಮಂಥರೆ? ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಮಸೈವಾಪ್ಸರಸ್ತ್ವಂ ಪ್ರಯಾತ ತಾಂ ನೇತುಂ ತಂತಮೋಂಧಂ ಕಮಲಜನಿರುವಾಚ ಶುರಾಮಾಭಿಷೇಕಂ ಭೂತ್ವಾ ದಾಸಿ ವಿಲುಂಬ ಕಥಮ ಸ್ವಗತಮಪಿ ತತ ಕರ್ಮಣ ಪ್ರಾಪ್ಸ್ಯಸೆ ತ್ವಂ ಸೇತ್ಯುಕ್ತ ಮಂಥರಾಸೀತ್ ತದನುಕೃತವತ್ಯೈವ ಚೈತತ್ ಕುಕರ್ಮ. ಹಿಂದೆ ಕ್ಷೀರಸಾಗರ ಮತನಾಗುವಾಗ ಮೊದಲು ಹುಟ್ಟಿದವಳು ಇವಳು. ಕಷ್ಟಪಟ್ಟು ಮೊದಲು ಹುಟ್ಟಿದವಳು ಇವಳೆ. ಈ ಅಲಕ್ಷ್ಮಿಯನ್ನು ಹುಟ್ಟಿದ ಅವಳು ಕಷ್ಟಪಟ್ಟು ತಪಸ್ಸಿನಿಂದ ಅಪ್ಸರತ್ವವನ್ನು ಪಡೆದವಳು. ನಿಜವಾಗಿ ಚಂದ ಇಲ್ಲ, ತಪಸ್ಸು ಮಾಡಿ ಅಪ್ಸರತ್ವವನ್ನು ಪಡೆದವಳು. ನೋಡ್ಲಿಕ್ಕೆ ಚಂದ ಇರೋದ್ರೆ ಮೇಕಪ್ ಮಾಡಿ ಚಂದ ಆಗ್ತಾರೆ ನೋಡಿ, ಹಾಗೆ ಮುಖಕ್ಕೆಲ್ಲ ಬಳಸಿಕೊಂಡು ಚಂದ ಆಗ್ತಾರಲ್ಲ ಹಾಗೆ ಇವಳು ಕೂಡ ಪಡ್ಕೊಂಡು. ಅವಳು ಹೇಳ್ತಾಳೆ, ಬ್ರಹ್ಮ ಹೇಳ್ತಾನೆ, ನೀನು ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಡಿ, ಆಗ ನಿನಗೆ ಯೋಗ್ಯವಾದ ಗತಿ ಆಗ್ತದೆ. ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಡೆದರೆ ನಿನಗೆ ಯೋಗ್ಯವಾದ ಗತಿ ಆಗ್ತದೆ ಅಂತ ಹೇಳಿ. ಅದಕ್ಕೋಸ್ಕರ ಕೈಕೇಯಿಯ ದಾಸಿಯಾಗಿ ಬಂದವಳು ಇವಳು. ಅಂದರೆ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಡೆದರೆ ರಾಮರಾಜ್ಯ ನಿರ್ಮಾಣ ಆಗುವಾಗ ಅದನ್ನು ತಡೆತು ಅಂತಂದರೆ ನಮಗೆ ಯೋಗ್ಯವಾದ ಗತಿ ಆಗ್ತದೆ. ಯಾವ ಗತಿ ಆಗ್ತದೆ? ಇವಳಿಗೆ ಯಾವ ಗತಿ ಆಯಿತು? ಮಂಥರೆಗೆ ಅಂಧ ತಮಸ್ಸಿಗೆ ಹೋದ್ಲು. ಮುಂದೆ ನಮಗೂ ಕೂಡ ಅದೇ ಗತಿ ಆಗ್ತದೆ. ಅಂಧ ತಮಸ್ಸಿಗೆ ನಾವು ಅಂದರೆ ಕತ್ತಲೆಯಲ್ಲಿ ಕೊಳಿಬೇಕಾಗ್ತದೆ ಅಲ್ವಾ? ಕೇಳಿದ್ದೀರಲ್ಲ ನೀವು, ರಾಮ ಮಂದಿರ ಆಗಬಾರ್ದೊಂದು 18 ಜನ ಲಾಯರ್, 29 ಜನ ಏನೋ ಲಾಯರ್ಗಳಿದ್ರಂತೆ. ಅದರಲ್ಲಿ 18 ಜನಕ್ಕೆ ಈಗ ಕ್ಯಾನ್ಸರ್ ಬಂದಿದೆ. ಇನ್ನೂ 8-10 ಜನ ಏನೋ ಬಾಕಿ ಇದೆ. ಒಬ್ಬ ರಾಮ ಮಂದಿರ ಆಗಬೇಕಂತ ಇದು ಮಾಡಿದವರು ಲಾಯರ್. ಆ ಲಾಯರ್ ಈಗ 96 ವರ್ಷ ಅವರಿಗೆ. ಅವರು ಗಟ್ಟಿಮುಟ್ಟಾಗಿ ತಿರುಗ್ತಾ ಇದ್ದಾರೆ. ಉಳಿದ 18 ಜನಕ್ಕೆ ಒಟ್ಟಿಗೆ ಕ್ಯಾನ್ಸರ್ ಬಂದಿದೆ. ಇನ್ನು 10 ಜನ ಬಾಕಿ ಇದ್ದಾರೆ, ಅವರಿಗೆ ಇದಕ್ಕಿಂತ ದೊಡ್ಡ ರೋಗ ಬರ್ತದೆ ಅಂತ. ಒಟ್ಟು ರಾಮ ಮಂದಿರವನ್ನು ಯಾರು ತಡಿತಾರೆ ಅವರಿಗೆ ಯೋಗ್ಯವಾದ ಗತಿ ಆಗ್ತದೆ. ಇವಳು ಆಯಿತು ಅಂತ ಇವಳು ಏನಾದ್ಲು? ಮಂಥರೆಯ ಕೈಕೇಯಿಯ ದಾಸಿ ಆದ್ಲು. ಅವಳು ಬಂದು ಈ ವಿಷಯವನ್ನು ಇವಳ ಹತ್ರ ಹೇಳಿತು, ಕೈಕೇಯಿ ಹತ್ರ ಹೇಳಿತು. ಅತೀವ ಸಾತು ಸಂಭೃಷ್ಟ ಕೈಕೇಯಿ ವಿಸ್ಮಯಾನ್ವಿತ ಏಕಮಾಭರಣಂ ತಸ್ಯೇ ಕುಬ್ಜಾಯಿ ಪ್ರದದೋ ಶುಭ. ದಶರಥ ಇನ್ನೊಂದು ತಪ್ಪು ಮಾಡಿದ್ದು ಇಲ್ಲಿ ನೋಡಿ. ಕೈಕೇಯಿಗೆ ಈ ವಿಷಯವನ್ನು ಮೊದಲು ತಿಳಿಸಿದ್ಯಾರು ಕೇಳಿದ್ರೆ ಮಂಥರೆ ಬಂದು ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಉಂಟಂತ ತಿಳಿಸುದು. ಆಗ ಕೈಕೇಯಿ ಏನು ಮಾಡಿದ್ಲು ಗೊತ್ತಾ? ಖುಷಿಯಿಂದ ಮೈಯಲ್ಲಿದ್ದ ಆಭರಣ ತೆಗೆದು ಮಂಥರೆ ಕೊಟ್ಲು. ಭಾರಿ ಖುಷಿ ಆಯ್ತು ಕೈಕೇಯಿಗೆ. ಆಶ್ಚರ್ಯ ಚಿಕಿತಳಾದ್ಲಂತೆ ಅವಳು. ಆಶ್ಚರ್ಯ ಭೂತಳಾಗಿ ತೆಗೆದು ಮೈಯಲ್ಲಿದ್ದ ಆಭರಣವನ್ನು ತೆಗೆದು ಮಂಥರೆಗೆ ಕೊಟ್ಲು. ಮಂಥರೆ ಸಿಟ್ಟಿನಿಂದ ಅದನ್ನು ಬಿಸಾಡಿ ತಲೆ ವಾಶ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಇಲ್ಲ ಸಲ್ಲದ್ದೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಅದಕ್ಕೋಸ್ಕರವೇ
ಸಂಘ ಮಾಡಿದರೆ ಯಾರ ಸಂಘ ಮಾಡಬೇಕು ಹೇಳಿದರೆ ಒಳ್ಳೆಯವರ ಸಂಘ ಮಾಡಬೇಕು. ಕೆಟ್ಟವರ ಸಂಘ ಮಾಡಿದರೆ ಕೈಕೇಯಿ ನಿಜವಾಗಿ ಒಳ್ಳೆಯವಳು, ಸ್ವಾಭಾವಿಕವಾಗಿ ಒಳ್ಳೆಯವಳು. ಆದರೆ ಮಂಥರೆಯ ಸಂಘ ಮಾಡಿದ್ರಿಂದ, ಕೆಟ್ಟವರ ಸಂಘ ಮಾಡಿದ್ರಿಂದ ಏನಾಯಿತು ಕೇಳಿದರೆ ಕೈಕೇಯಿ ಕೂಡ ರಾಮ ಪಟ್ಟಾಭಿಷೇಕವನ್ನು ತಡೆಯುವ ಯೋಚನೆ ಬಂತು. ನೋಡಿ, ಸರಿ ದುರ್ಬೋಧನೆ ಮಾಡಿದ. ಮಂಥರೆಯ ದುರ್ಬೋಧನೆಗೆ ಕೈಕೇಯಿ ಬಲಿಯಾದ. ಅವಳಲ್ಲಿ ನಿಕೃತಿಯ ಆವೇಶ, ನಿಕೃತಿ ಎಂಬ ರಾಕ್ಷಸರ ಆವೇಶ ಆಯಿತು. ಅವಳಿಗೂ ಕೂಡ ಆವೇಶ ಆಗಿ ಈ ಮಂಥರೆಯ ದುರ್ಬೋಧನೆ, ನಿಕೃತಿಯ ಆವೇಶಕ್ಕೆ ಅನುಗುಣವಾಗಿ ಅವಳಿಗೂ ಕೂಡ ರಾಮನನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಬಾರ್ದು ಎಂಬುದು ಅವಳಿಗೂ ಕೂಡ ಬೋಧನೆ ಬಂತು. ಸರಿ, ಈಗ ರಾಮರಾಜ್ಯವನ್ನು ತಡೆಯುವುದಾದರೂ ಹೇಗೆ? ರಾಮನ ಪಟ್ಟಾಭಿಷೇಕವನ್ನು ತಡೆಯುವುದಾದರೂ ಹೇಗೆ ಅಂತ ಅವಳು ಮಂಥರೆ ಹತ್ರ ಕೇಳ್ತಾಳೆ. ಎಷ್ಟು ಬುದ್ಧಿವಂತಳು ನೋಡಿ ಮಂಥರೆ. ಅವಳು ಹೇಳ್ತಾಳೆ, ನೋಡು, ಅದಕ್ಕೂ ನನ್ನ ಹತ್ರ ಉಪಾಯ ಉಂಟು. ಎಂಥ ಉಪಾಯ? ಹಿಂದೆ ಒಂದು ಸರಿ ನೆನಪುಂಟ ನಿಂಗೆ? ಹಿಂದೆ ಒಂದು ಸರಿ ದಶರಥ ಯುದ್ಧ ಮಾಡಲಿಕ್ಕೆ ಹೋದಾಗ ಏನಾಯಿತು? ಶಂಬರ ಎಂದು ಪ್ರಸಿದ್ಧನಾದ ತಿಮಿಧ್ವಜ ಅವನ ವಿರುದ್ಧ ಕಾದಾಡಲಿಕ್ಕೆ ಹೋದಾಗ, ಅವ ಗಾಯಗೊಂಡಿದ್ದಾಗ ನೀನು ಅವನನ್ನು ದೂರಕ್ಕೆ ಕೊಂಡೋಗಿ ಅವನನ್ನು ಸತ್ಕಾರ ಮಾಡಿ ಅವನಿಗೆ ಏನು ಆಗದಂತೆ ರಕ್ಷಣೆ ಮಾಡಿದ್ಯಲ್ವಾ? ಹಾಂ, ಹೌದು ಅಂದ್ಲು ಕೈಕೇಯಿ. ಆವಾಗ ದಶರಥ ಅಂದ, ನಿನಗೆ 2 ವರವನ್ನು ಕೊಡ್ತೇನೆ, ಏನಾದರೂ ಕೇಳು ಅಂತ ಕೇಳಿದಾಗ ಕೈಕೇಯಿ ಎಂದ್ಲು, ನಾನು ಸಮಯ ಬಂದಾಗ ಕೇಳ್ತೇನೆಂದು ನೀನು ಹೇಳಿದ್ಯಲ್ವಾ? ನೋಡಿ, ಅವಳಿಗೆ ವರ ಮರ್ತೋಗಿತ್ತು. ಇವಳು ನೆನಪು ಮಾಡಿಕೊಡು. ಹೌದು, ಈಗ ಕೇಳು. ರಾಮ ನಾರು ಮಡಿಯನ್ನು ಉಟ್ಟುಕೊಂಡು ವನವಾಸಕ್ಕೆ ಹೋಗಲಿ, 14 ವರ್ಷ ವನವಾಸ ಮಾಡಲಿ, ಭರತ ಪಟ್ಟಾಭಿಷಿಕ್ತರನ್ನಾಗಿ ಮಾಡಲಿ ಅಂತ ಕೇಳು ನೀನು ಅಂತ ಕೇಳಿದ. ಆಗ ಕೈಕೇಯಿಗೆ ಸರಿ ಅಂದ್ಲು. ಸರಿ ಮಾಡ್ತೇನೆ ಅಂದ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅರ್ಜುನ ಒಂದು ಪ್ರಶ್ನೆ ಇದೆಯೇ ಭಗವದ್ಗೀತೆಯಲ್ಲಿ ಮಾಡ್ತಾನೆ. ನಮಗೆ ಪಾಪ ಮಾಡಬೇಕಂತ ಇರುವುದಿಲ್ಲ, ಆದರೂ ಕೆಲವರ ಬಲಾತ್ಕಾರದಿಂದ ನಾವು ಪಾಪ ಮಾಡ್ತೇವೆ. ಪಾಪ ಮಾಡಬೇಕಂತ ಇಲ್ಲ, ಯಾರದ್ದೋ ಒಂದು ಬಲಾತ್ಕಾರಕ್ಕೆ ಅನುಗುಣವಾಗಿ ನಮ್ಮಿಂದ ಪಾಪ ಕೆಲಸಗಳು ನಡೆದು ಬಿಡ್ತದೆ. ಕೈಕೇಯಿ ಆದದ್ದು ಹೀಗೆ ನೋಡಿ. ಪಾಪ ಮಾಡಬೇಕಂತ ಅವರಲ್ಲಿ ಆಸಕ್ತಿ ಇರಲಿಲ್ಲ, ಬಲಾತ್ಕಾರದಿಂದ ನಿಕೃತಿಯ ಆವೇಶ, ಮಂಥರೆಯ ದುರ್ಬೋಧನೆ 2 ಸೇರಿತು. ಬಲಾತ್ಕಾರದಿಂದ ರಾಮಚಂದ್ರನ ಪಟ್ಟಾಭಿಷೇಕದಂಥ ಪಾಪ ಕೆಲಸವನ್ನು ಮಾಡಿಯೇ ಬಿಟ್ಲು ಅವಳು ಕೂಡ. ಹೋಗಿ ಹೇಳ್ತಾಳೆ ಮಂಥರೆ, ಮತ್ತೆ ಹೇಳ್ತಾಳೆ, ನೀನೀಗ ಹೋಗಿ ಈ ರಾಜರ ಮನೆಯಲ್ಲಿ ಕೋಪಗ್ರಹ ಅಂತ ಉಂಟು. ಕೋಪ ಬಂದರೆ ಕೂತ್ಕೊಳ್ಳಿಕ್ಕಂತ ಒಂದು ಗೃಹ, ರೂಮ್, ಕೋಪಗ್ರಹ. ಈಗ ನಮ್ಮಲ್ಲಿ ಬೆಡ್ರೂಮ್, ಬಾತ್ರೂಮ್ ಎಲ್ಲ ಇದ್ದಾಗೆ, ಕಿಚನ್ ಎಲ್ಲ ಹೇಳ್ತೇವಲ್ಲ, ಎಲ್ಲ ಇದ್ದಾಗೆ ಅವರಲ್ಲೂ ಕೋಪಗ್ರಹ ಅಂತ ಇನ್ನೊಂದು. ಕೋಪ ಬಂದರೆ ಕೂತ್ಕೊಳ್ಳಿಕ್ಕಂತ ಒಂದು ಗೃಹ, ಖುಷಿಯಾದರೆ ಕೂತ್ಕೊಳ್ಳಿಕ್ಕೊಂದು ಗೃಹ. ಹಣ ಇರ್ತದೆ, ಏನು ತೊಂದರೆ ಇಲ್ಲ. ಹಾಗೆ ಕೂತ್ಕೊಂಡು ಅಲ್ಲಿ ಹೋಗಿ ಕೂತ್ಕೊ ಅಂತ ಹೇಳ್ತಾರೆ ಮಂಥರೆ. ಆಯಿತು ಅಂತೇಳಿ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ದಶರಥ ಪುನಃ ಎಡವಿದ್ದ ನೋಡಿ. ದಶರಥ ಈಗ ಅವಳು ಕೋಪಗ್ರಹದಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಸುದ್ದಿ ಬಂದವನಿಗೆ. ಸುಮ್ಮನೆ ಇರ್ಬೋದಿತ್ತಲ್ಲ ಅವನಿಗೆ. ನಾಳೆ ಪಟ್ಟಾಭಿಷೇಕ ಎಲ್ಲ ಮುಗ್ಧ ಅವಳ ಹತ್ರ ಮಾತಾಡ್ಬೋದಿತ್ತಲ್ವಾ? ಸ್ತ್ರೀ ವ್ಯಾಮೋಹ, ಹೆಂಡತಿ ಹತ್ರ ಮಾತಾಡಿದ್ರೆ ಆಗುವುದೇ ಇಲ್ಲ. ಜಾಸ್ತಿ ಹೆಣ್ಣು ಮಕ್ಕಳ ಹಿಂದೆ ಹೋದರೆ ಹೀಗೆ ಆಗು, ದಶರಥನಾಗೆ ಆಗು. ಅಲ್ಲಿ ಕೌಸಲ್ಯ ಸುಮಿತ್ರೆ ಇಲ್ವ ಅವನಿಗೆ? ಕೈಕೇಯಿ ಯಾಕೀಗ ಕೋಪಗ್ರಹದಲ್ಲಿ ಕೂತ್ಕೊಂಡು ಏನೋ ಒಂದು ಎಡವತ್ತಾಗ್ತಂದು ಯೋಚನೆ ಮಾಡಬೇಕಾ ಬೇಡವಾ? ಅದು ಯೋಚನೆ ಮಾಡಲಿಲ್ಲ ದಶರಥ ಪುಣ್ಯಾತ್ಮ. ಸೀದಾ ಅಲ್ಲಿಗೆ ಹೋದ ನೋಡಿ, ಕೋಪಗ್ರಹಕ್ಕೆ ಹೋದವ. ಸುಮ್ಮನೆ ಇರ್ಬೋದಿತ್ತಲ್ಲ, ಸೀದಾ ನೋಡಿ ಬರ್ಬೋದು. ಇಲ್ಲ, ನಿಂಗೆ ಕೋಪ ಬಂದದ್ದು ಯಾಕೆ? ನಿಂಗೇನು ನಿನ್ನ ಕೋಪ ಬಂದದ್ದು ಯಾಕೆ ನಿಂಗೆ? ಸುಮ್ಮನೆ ಇದ್ಲ ಅವಳು, ಮಾತಾಡಲಿಲ್ಲ. ನಿನ್ನ ಕೋಪಕ್ಕೆ ಕಾರಣ ಏನು? ಮಾತಾಡಲಿಲ್ಲ. ಮತ್ತೇನು ಹೇಳ್ತಾನೆ ಗೊತ್ತಾ? ಈಗ ತುಂಬ ಮಾತಾಡ್ತಾನೆ. ಕಡೆಗೊಂದು ಮಾತು ಹೇಳ್ತಾನೆ, ನಿನಗೆ ಏನು ಆಸೆ ಇದ್ದರೂ ಕೂಡ ನಾನು ನೆರವೇರಿಸಿ ಕೊಡ್ತೇನೆ ಕೈಕೇಯಿ ಅಂತಾನೆ. ಬೇಕಾ ಇವನಿಗೆ? ನಿನಗೆ ಏನು ಆಸೆ ಇದ್ದರೂ ಕೂಡ ನಾನು ನೆರವೇರಿಸಿ ಕೊಡ್ತೇನೆ ಅಂತ ದಶರಥ ಹೇಳಿಬಿಡ್ತಾನೆ. ಕೈಕೇಯಿ ಮಾತಾಡಲಿಕ್ಕೆ ಶುರು ಮಾಡಿದ್ದು ನೋಡಿ. ನೋಡು, ನಂಗೊಂದು 2 ವರ ಕೇಳ್ತೇನೆ. ನಾನು ಹಿಂಗೆ ಹಿಂದೆ 2 ವರ ಕೇಳಿದ್ದೆ ಅಲ್ವಾ, ಆ ವರವನ್ನು ಈಗ ಕೇಳ್ತೇನೆ. ಕೇಳು ಅಂದ ಇವ. ಏನು ವರ?
ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸು, ಭರತನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡು ಅಂದ. ದಶರಥ ಅಲ್ಲೇ ತಲೆ ತಿರುಗಿ ಬಿದ್ದ, ಅಲ್ಲೇ ತಲೆ ಮೂರ್ಛೆ ತಪ್ಪಿದವ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಅದೇ ಇದರಲ್ಲಿ ಹೇಳಿ, ಭರತನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡು. ಅದೇಕೆ 14 ವರ್ಷವೇ ಯಾಕೆ? ನವಪಂಚಚ ವರ್ಷಾನಿ ದಂಡಕಾರಣ್ಯಮಾಶ್ರಿತ ಪರಿಜನ ಜಟಾಧಾರಿ ರಾಮೋ ಭವತು ತಾಪಸಾಹ. 9, 5 ಅಂದರೆ 14. 9 ಯಾಕೆ 14 ವರ್ಷ ಯಾಕೆ ಹೇಳಿದರೆ, ಈ 14 ವರ್ಷ ತುಂಬ ವರ್ಷ ವನವಾಸ ಮಾಡಿದ ಅಂತಾದರೆ ಜನಗಳಿಗೆ ರಾಮನ ನೆನಪು ಇಲ್ಲದಂತೆ ಆಗ್ತದೆ. ಅದಕ್ಕೋಸ್ಕರ 14 ವರ್ಷ. ತುಂಬ ವರ್ಷ ಆದ ಮತ್ತೆ ನನಗೆ ಅವರ ನೆನಪಿರುವುದಿಲ್ಲಲ್ಲ, ಮರೆತು ಹೋಗ್ತದೆ ಜನಗಳಿಗೆ. ಅದಕ್ಕೋಸ್ಕರ 14 ವರ್ಷ ಅಂತ ಹೇಳಿದ್ದವಳು. ಮತ್ತೆ ವಾಪಸ್ ರಾಮ ಇಲ್ಲಿಗೆ ಬರುವುದೇ ಇಲ್ಲ, ಒಂದು ಕಾಡು ಪ್ರಾಣಿ ತಿಂದು ಹಾಕ್ತದೆ, ಏನೋ ತಿಂದು ಹಾಕ್ತದೆ ಅಂತ ಕೈಕೇಯ ಪ್ಲ್ಯಾನ್. ಅದಕ್ಕೋಸ್ಕರ 14 ವರ್ಷ ಅಂತ ಹೇಳಿಬಿಟ್ಲವಳು. ಆಯಿತು, ದಶರಥ ತಲೆ ತಿರುಗಿ ಬಿದ್ದ. ಮತ್ತೆ ಎದ್ದ ಮೇಲೆ ಎಷ್ಟೇ ಬೇರೆ ಕೊಡ್ತೇನೆ ನಿನಗೆ ಎಷ್ಟು ಹೇಳಿದ್ರು ಕೈಕೇಯಿ ಕೇಳೋದಿಲ್ಲ. ಕೈಕೇಯಿ ಕೇಳದೇ ಇರುವಾಗ ರಾಮಚಂದ್ರ ಅಲ್ಲಿಗೆ ಬಂದ, ಕೈಕೇಯಿ ಇರುವಲ್ಲಿಗೆ ಬಂದ. ಯಾಕೆ ಬಂದ ಕೇಳಿದರೆ, ಅವನಿಗೆ ನಾಳೆ ಪಟ್ಟಾಭಿಷೇಕಕ್ಕೆ ರೆಡಿ ಆಗಬೇಕೀಗ. ಹೇಗೆ ರೆಡಿ ಆಗಬೇಕಂತ ಕೇಳಬೇಕಿತ್ತು ಅವನ ಹತ್ರ, ಪುನಃ ದಶರಥನ ಹತ್ರ. ಅದು ಕೇಳಲಿಕ್ಕೆ ಬಂದ. ಅಷ್ಟೊತ್ತಿಗೆ ದಶರಥ ಭಾರಿ ಅಳ್ತಾ ಇದ್ದ. ಅಳ್ತಾ ಇದ್ದಾಗ ದಶರಥ ಕೇಳಿ, ಏನಾಗಬೇಕು, ಯಾಕೆ ಅಳ್ತಾ ಇದ್ದಿ, ನನ್ನಿಂದ ಏನಾಗಬೇಕು ಕೇಳು. ಏನಾದರೂ ನೀನು ಕೊಟ್ಟು ವಿಫಲ ಆಗಿದೆಯಾ ನೀನು ಕೊಟ್ಟ ಮಾತಿಗೆ ತಪ್ಪಿದ್ಯಾ, ಅದನ್ನು ನಾನು ನೆರವೇರಿಸಿಕೊಳ್ತೇನೆ. ನನ್ನ ಸತ್ಯವಚನ. ರಾಮೋ ದ್ವಿರ್ನಭಾಷತೆ, ರಾಮಚಂದ್ರನಿಗೆ 2 ನಾಲಿಗೆ ಇಲ್ಲ. ಏನಾಗಬೇಕು ಹೇಳೋದನ್ನು ನಾನು ನೆರವೇರಿಸ್ತೇನೆ ಅಂತ ರಾಮಚಂದ್ರ ಹೇಳಿದ. ನೋಡಿ, ಇಲ್ಲಿ ನನಗೆ 2 ನಾಲಿಗೆ ಇಲ್ಲ. ಒಂದು ಬಾರಿ ಒಂದು ಮಾತಾಡೋದು, ಇನ್ನೊಂದು ಬಾರಿ ಇನ್ನೊಂದು ಮಾತಾಡೋದಿಲ್ಲ. ನಾನು ಏನು ಪ್ರತಿಜ್ಞೆ ಮಾಡಿರ್ತೇನೆ ಆ ಪ್ರತಿಜ್ಞೆಯನ್ನು ನೆರವೇರಿಸ್ತೇನೆ ಅಂತ ರಾಮ ಹೇಳ್ತಾನೆ. ಆಗ ಕೈಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ, ನೋಡು, ನಿನ್ನ ತಂದೆ ನನಗೆ 2 ವರ ಕೊಟ್ಟಿದ್ರು, 2 ವರವನ್ನು ಕೇಳಲಿಕ್ಕೆ ಹೇಳಿದ್ರು. ಆ ವರವನ್ನು ನಾವು ಈಗ ಕೇಳಿದೆ. ನೀನು 14 ವರ್ಷ ವನವಾಸ ಮಾಡಬೇಕು, ಭರತ ಪಟ್ಟಾಭಿಷೇಕ್ತರಾಗಬೇಕು ಅಂತ ಹೇಳಿದ್ರು. ಇದನ್ನು ನೀನು ನೆರವೇರಿಸಿ ಕೊಡಬೇಕು ಅಂತ ಹೇಳಿದ್ರು. ಆವಾಗ ರಾಮಚಂದ್ರ ಏನಾಗಬೇಕಿತ್ತು, ನಾಳೆ ಪಟ್ಟಾಭಿಷೇಕ, ಈಗ ರಾತ್ರಿ ಆಗಿದೆ. ರಾಮಚಂದ್ರನ ಕೈಕೇಯಿ ನೇರವಾಗಿ ಈ ಮಾತನ್ನು ಹೇಳಿದ್ಲು. ರಾಮಚಂದ್ರ ಹೇಗಿದ್ದ ಕೇಳಿದರೆ, ತದಪ್ರಿಯ ಮಮಿತ್ರಘ್ನೋ ವಚನಂ ಮರಣೋಪಮಂ ಶ್ರುತ್ವಾ ಚ ವಿವ್ಯಥೆ ರಾಮ ಕೈಕೈಂ ಚೈದಮಬ್ರವೀತ್. ಮರಣ ಸಮಾನವಾದ ವಾರ್ತೆ ಇದು. ನಾಳೆ ಕುರ್ಚಿಯಲ್ಲಿ ಕೂತ್ಕೊಂಡು ಪಟ್ಟಾಭಿಷಿಕ್ತನಾಗುವ, ಸಿಂಹಾಸನ ಏರುವವ, ಇವತ್ತು ರಾತ್ರಿ ನೀನು ಕಾಡಿಗೆ ಹೋಗಬೇಕಂತ ಹೇಳಿದರೆ ಹೇಗಾಗಬೇಕು? ನಿಮಗೆ ಆದರೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿತ್ತು. ನೀನೇ ಪ್ರಧಾನಮಂತ್ರಿ ಅಂತೆಲ್ಲ ಹೇಳಿ ಮರುದಿವಸ ಬೇರೆ ಪ್ರಧಾನಮಂತ್ರಿಯನ್ನು ಯಾರಾದ್ರು ಇಟ್ಟರೆ ಏನಾಗಬೇಕು ಅವರಿಗೆ? ಪ್ರಚಾರಕ್ಕೆಲ್ಲ ಅವರು ಬಂದು ನಾಳೆ ಇನ್ನೊಬ್ಬನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದರೆ ಆ ಪ್ರಧಾನಮಂತ್ರಿಗೆ ಏನಾಗಬೇಕ್ರಿ? ರಾಮಚಂದ್ರನಿಗೆ ಮರಣಕ್ಕೆ ಸಮಾನವಾದ ವಾರ್ತೆ. ರಾಮಚಂದ್ರ ನೆಗಾಡ್ತಾ ಇದ್ದಂತೆ. ಹೌದಾ, ಹೇಗೆ ಪಟ್ಟಾಭಿಷಿಕ್ತನಾಗಬೇಕಂತ ಖುಷಿಪಟ್ನೋ, ಯಾವಾಗ ಪಟ್ಟಾಭಿಷಿಕ್ತನಾಗಬೇಕಂತ ಹೇಳಿದಾಗ ಯಾವ ಮುಖ ಇತ್ತೋ, ನೀನು ಕಾಡಿಗೆ ಹೋಗಬೇಕಂತ ಹೇಳಿದಾಗ ಕೂಡ ಅದೇ ರೀತಿಯಾದ ಮುಖ. ಆಯಿತು ಅಂತಂದರೆ ಕೈಕೇಯಿ ಹತ್ರ, ಓಕೆ ತೊಂದರೆ ಇಲ್ಲ ಅಂತಂತೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಮವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ಈ ಭಗವದ್ಗೀತೆ ಮಾತನ್ನು ಇಲ್ಲಿ ನೋಡ್ಬೋದು. ಅವನಿಗೆ ಹೊಂದಬೇಕಾದದ್ದು ಯಾವುದೂ ಕೂಡ ಇಲ್ಲ, ಎಲ್ಲವನ್ನೂ ಹೊಂದಿ ಆಗಿದೆ ಅವನಿಗೆ. ಇನ್ನು ಮುಂದೆ ಹೊಂದಬೇಕಾದದ್ದು ಯಾವುದು? ಹೊಂದದೇ ಇರುವಂಥದ್ದು ಇಲ್ಲ, ಹೊಂದಬೇಕಾದದ್ದು ಇಲ್ಲ ನನಗೆ. ರಾಮಚಂದ್ರ ಆಯಿತು ಅಂತಂದೆ. ಈ ರೀತಿಯಾಗಿ ರಾಮಚಂದ್ರ ಕಾಡಿಗೆ ಹೋಗ್ಲಿಕ್ಕೆ ಹೋಗ್ತಾನೆ. ಸೀದಾ ಕೌಸಲ್ಯ ಇದ್ದಲ್ಲಿಗೆ ಹೋಗ್ತಾನೆ. ಕೌಸಲ್ಯ ಹತ್ರ ಹೇಳ್ತಾನೆ, ನಾನು ಕಾಡಿಗೆ ಹೋಗ್ತಾ ಇದ್ದೆ. ಕೌಸಲ್ಯಗೆ ಏನು ತಮಾಷೆ ಮಾಡ್ತಾ ಇಲ್ಲ, ನಿಜವಾಗಿ ಹೇಳ್ತಾ ಇದ್ದೇನೆ. ಕೈಕೇಯಿಗೆ 2 ಮಾತು ಕೊಟ್ಟಿದ್ದಂತೆ, ಆದ್ದರಿಂದ ನೀನು ಕಾಡಿಗೆ ಹೋಗಬಾರ್ದು ಅಂದ.
ಕೌಸಲ್ಯ ಅಂದರೆ ದೊಡ್ಡವರು ಯಾರು? ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಇರುವಂಥದ್ದಲ್ವ. ಅಮ್ಮ ದೊಡ್ಡವಳಲ್ಲ ತಂದೆಕ್ಕಿಂತ. ನಾನು ಹೇಳ್ತಾ ಇದ್ದೇನೆ ಕಾಡಿಗೆ ಹೋಗಬೇಡ ನೀನು ಅಂತ. ರಾಮಚಂದ್ರ ಅದಕ್ಕಿಂತ ಹುಷಾರಿದ್ದಾನೆ. ನೀನೇ ದೊಡ್ಡವಳು, ತಂದೆ ಎರಡನೇ ಸ್ಥಾನ. ಹೌದು, ನಿನ್ನ ಗಂಡ ಯಾರು? ದಶರಥ ಅಂದಂತೆ. ಈ ಊರಿನ ರಾಜ ಯಾರು? ದಶರಥ ಅಂದಂತೆ. ಗಂಡನ ಮಾತನ್ನು ಮತ್ತು ಊರಿನ ರಾಜನ ಮಾತು, ರಾಜ ಪ್ರತ್ಯಕ್ಷ ದೈವತ ಹೌದಾ ಕೇಳಿದಂತೆ. ಕೌಸಲ್ಯ ಹೌದು ಅಂದೆ. ಹಾಗಾದರೆ ರಾಜ ಹೇಳಿದ ಮಾತನ್ನು ನೆರವೇರಿಸಿಕೊಡುವುದು ನನ್ನ ಕರ್ತವ್ಯ ಹೌದು, ನಿನ್ನ ಕರ್ತವ್ಯ. ನನಗೆ ನೀನು ತಾಯಿ ಆಗಿರ್ಬೋದು, ನನಗೆ ನೀನು ತಾಯಿ ಆಗಿದ್ದರು, ಊರಿಗೆ ದಶರಥ ರಾಜ, ಊರಿಗೆ ದಶರಥ ರಾಜ ಆದ್ದರಿಂದ ರಾಜ ಹೇಳಿದ ಮಾತನ್ನು ನೀನು ನೆರವೇರಿಸಬೇಕು, ನಾನು ನೆರವೇರಿಸಬೇಕು. ಆಗ ಆ ಮಾತನ್ನು ಮೀರಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ, ನೀನು ಮೀರಬಾರ್ದು. ಮತ್ತು ನಿನ್ನ ಗಂಡನ ಮಾತನ್ನು ನೀನು ಮೀರಬಾರ್ದು. ನಾನು ಕಾಡಿಗೆ ಬರ್ತೇನೆ, ಅಲ್ಲ ನೀನು ಕಾಡಿಗೆ ಬಂದರೆ ನಿನ್ನ ಗಂಡನ ಅವ್ರು ಯಾರು ಬೇಕಂತ ನೋಡು, ಆಗುವುದಿಲ್ಲ. ಪ್ರತ್ಯಕ್ಷ ದೇವತಾ ಗಂಡ ಹೆಂಡತಿಗೆ ಪ್ರತ್ಯಕ್ಷ ದೈವತಾ. ಗಂಡನನ್ನು ಬಿಟ್ಟು ನಿನ್ನ ಮಗನ ಹಿಂದೆ ಬರಲಿಕ್ಕಿಲ್ಲ ಅಂದನು. ಕೌಸಲ್ಯಗೆ ಮಾತಾಡಲಿಕ್ಕೆ ಆಗಿಲ್ಲ. ಮತ್ತೆ ಸಮಾಧಾನ ಮಾಡಿ ಹೋದ. ಸೀತೆ ಹತ್ರ ಹೋದ. ನಾನು ಕಾಡಿಗೆ ಹೋಗ್ತಾ ಇದ್ದೇನೆ. ಸೀತೆ ಅಂತ ನಾನು ಬರ್ತೇನೆ ಅಂತ. ಬೇಡ ಅಮ್ಮ ಅಂದಂತೆ. ಕಾಡಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ತುಂಬ ಇದೆ ಎಲ್ಲ ಬೇಡ ಬೇಡ ಎಲ್ಲ ಮಾತುಕತೆ ನಡೀತದೆ. ಕಡೆಗೆ ಒಂದು ಸೀತಾದೇವಿ ಮಾತು ಹೇಳ್ತಾರೆ. ನಾನು ಜನಕ ಮಹಾರಾಜ ನನ್ನನ್ನು ಕೊಡುವಾಗ ಒಳ್ಳೆ ಶೂರನಿಗೆ ಕೊಡ್ತಾ ಇದ್ದೇನೆ ಅಂತ ಅಂದುಕೊಂಡು ಕೊಟ್ಟ. ನನಗೆ ಇವಾಗ ಗೊತ್ತಾಯ್ತು ಒಬ್ಬ ಷಂಡನಿಗೆ ಕೊಟ್ಟನೇನೋ ಅಂತ. ಏನು ಕರ್ತವ್ಯ ಇಲ್ಲದವನು, ಏನು ಮಾಡಲಿಕ್ಕೆ ಆಗದವನಿಗೆ ಕೊಟ್ಟನೋ ಏನೋ ಅನ್ನಿಸ್ತಾ ಉಂಟು. ಯಾಕೆ ನೀನು ಕಾಡಲ್ಲಿದ್ದರೆ ನನಗೆ ಯಾವ ಹೆದರಿಕೆ, ನೀನಿಲ್ಲ ನೋಡ್ಕೊಳ್ಳಿಕ್ಕೆ, ನನಗೆ ಯಾಕೆ ಹೆದರಿಕೆ ಅಂದು. ರಾಮಚಂದ್ರನೇ ಮಾತಾಡಲಿಕ್ಕೆ ಅಲ್ಲಿ ಕೌಸಲ್ಯ ಜೊತೆಗೆ ಮಾತಾಡಿ ಗೆದ್ದ, ಇಲ್ಲಿ ಸೀತೆ ಜೊತೆಗೆ ಮಾತಾಡಿ ಗೆಲ್ಲಲಿಕ್ಕೆ ಆಗಲಿಲ್ಲ ಅವನಿಗೆ. ಸೀತೆ ಹತ್ರ ಬಾ ಅಂದ. ಮತ್ತು ಲಕ್ಷ್ಮಣ ಹತ್ರ ಹೋದ. ತಂದೆ ತಾಯಿಯನ್ನೆಲ್ಲ ನೋಡ್ಕೊ ಅಂದ. ಆಗೋದಿಲ್ಲ ಅಂದ. ನಾನು ಕೂಡ ನಿನ್ನ ಜೊತೆಗೆ ಬರ್ತೇನೆ ಅಂದ. ನಾನು ಕೂಡ ನಿನ್ನ ಜೊತೆಗೆ ಬರ್ತೇನೆ. ಅದಕ್ಕೂ ಒಪ್ಕೊಂಡು ಮರುದಿವಸ ಆಯಿತು. ಎಲ್ಲರೂ ಕೂಡ ನಿಂತಿದ್ದಾರೆ. ಇಡೀ ಜನಸಾಗರ ಶೋಕದಿಂದ ಮುಳುಗಿದೆ. ರಾಮಚಂದ್ರ ನಾರು ಮಡಿ ಉಟ್ಕೊಂಡು ಹೊರಡ್ತಾನೆ. ನಾರು ಮಡಿ ಉಟ್ಕೊಂಡು ವನವಾಸಕ್ಕೆ ಹೊರಡ್ತಾನೆ. ಸೀತೆಯು ಕೂಡ ನಾರು ಮಡಿಯನ್ನು ಉಟ್ಕೊಳ್ಬೇಕಂತ ಕೈಕೇಯಿ ಹೇಳಿದಾಗ ವಸಿಷ್ಠರಿಗೆ ಸಿಟ್ಟು ಬಂತು. ನಿನ್ನ ಷರತ್ತು ಯಾರಿಗೆ? ರಾಮಚಂದ್ರನಿಗೆ ಮಾತ್ರ. ರಾಮಚಂದ್ರ ಮಾತ್ರ ನಾರು ಮಡಿ ಉಟ್ಕೊಂಡು ಹೋದರೆ ಸರಿ, ಸೀತೆ ಇಲ್ಲೇ ಇರಲಿ. ಸೀತೆ ಬಂಗಾರ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ನಾನು ಪಟ್ಟಾಭಿಷಿಕ್ತರನ್ನಾಗಿ ಮಾಡ್ತೇನೆ ಅಂತ ಹೇಳಿದಂತೆ ವಸಿಷ್ಠರು. ಆಗ ರಾಮಚಂದ್ರ, ಪುರೋಹಿತರೇ ನೀವು ಕುಲಪುರೋಹಿತರು, ಪಟ್ಟಾಭಿಷೇಕ ಮಾಡೋ ನಿಮಗೆ ಕಾರ್ಯ ಬೇಡ, ಸೀತೆ ನನ್ನ ಜೊತೆಗೆ ಬರಲಿ ಅಂದಂತೆ. ಸೀತೆಯ ಒಂದು ಲಕ್ಷ್ಮಣನು ಬಂದ. ಸುಮಂತ್ರನ ಮೂಲಕ ರಥದಲ್ಲಿ ಕೂರಿಸಿಕೊಂಡು ರಾಮಚಂದ್ರ ವನವಾಸಕ್ಕೆ ಅಯೋಧ್ಯೆಯಿಂದ ನಡೆದ. ಅಯೋಧ್ಯೆಯಿಂದ ಸುಮಂತ್ರನ ಜೊತೆ ಅವನ ಹಿಂದೆ ಎಲ್ಲ ಜನಗಳು ಕೂಡ ಹಿಂದೆ ಬಂದ್ರಂತೆ. ತಮಸಾ ನದಿಯ ತೀರಕ್ಕೆ ಬಂದರು. ತಮಸಾ ನದಿಯ ತೀರಕ್ಕೆ ಬಂದಾಗ ಅಲ್ಲಿ ಸುಸ್ತಾಯಿತು. ಅಲ್ಲೇ ಎಲ್ಲ ಜನರು ಮಲ್ಕೊಂಡ್ರು. ರಾಮಚಂದ್ರನು ಕೂಡ ಅಲ್ಲಿ ವಾಸ ಮಾಡಿದ. ಯಾಕಂದರೆ ಇವರನ್ನು ಹಿಂದೆ ಕಳಿಸ್ಬೇಕು, ಅದಕ್ಕೋಸ್ಕರ ರಾಮಚಂದ್ರನ ಒಂದು ಪ್ಲ್ಯಾನ್. ಅಲ್ಲಿ ಸುಮಿತ್ರೆ ಹೊರಡುವಾಗ ಒಂದು ಮಾತು ಹೇಳ್ತಾಳೆ, ಭಾರಿ ಒಳ್ಳೆಯ ಮಾತು. ಕೌಸಲ್ಯೇ ರಾಮನಿಗೆ ಕಾಡಿಗೆ ಹೋಗುವುದು ಬೇಡ ಹೇಳಿದ್ರು. ಸುಮಿತ್ರೆ ಏನು ಹೇಳಬೇಕು? ಸುಮಿತ್ರೆ ಏನು ಹೇಳ್ತಾಳೆ ಗೊತ್ತಾ? ಹೋಗು, ಕಾಡಿಗೆ ಹೋಗು. ರಾಮಂ ದಶರಥಂ ವಿದ್ಧಿ ಜನಕ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾ ಮಠವೀಂ ವಿದ್ಧಿ ಗಚ್ಚತಾತ ಯಥಾಸುಖಂ. ನೋಡು, ರಾಮನನ್ನು ದಶರಥ ಎಂಬುದಾಗಿ ತಿಳಿ. ಸೀತೆಯನ್ನು ನನ್ನನ್ನು ಸೀತೆಯಲ್ಲಿ ನೋಡು. ಈ ಅಯೋಧ್ಯೆಯನ್ನು ಕಾಡಿನಲ್ಲಿ ನೋಡು. ಈ ರೀತಿಯಾಗಿ ನೀನು ಇರಬೇಕು ಅಂತ ಸುಮಿತ್ರೆ ಲಕ್ಷ್ಮಣನಿಗೆ ಹೇಳಿ ಕಳಿಸಿದಾಳೆ. ಎಂಥ ತಾಯಿಯಾಗಿರಬೇಕು. ಅಂತಹ ಲಕ್ಷ್ಮಣನು ಕೂಡ ಸುಮಂತ್ರನೊಂದಿಗೆ ಕೂಡಿಕೊಂಡು, ರಾಮಚಂದ್ರ ಸೀತೆಯರು ಸುಮಂತ್ರನೊಂದಿಗೆ ಕೂಡಿಕೊಂಡು ಅಯೋಧ್ಯೆಯಿಂದ ಹೊರಟರು ಎಂಬಲ್ಲಿಗೆ ಇಂದಿನ ಪ್ರವಚನ ಮುಕ್ತಾಯಗೊಳಿಸುತ್ತಾ ನಾಳೆ ಸಂಜೆ ಪುನಃ 5:30 ಗಂಟೆಗೆ ಭೇಟಿಯಾಗೋಣ. ಶ್ರೀಕೃಷ್ಣ.